ನನ್ನ ಬದುಕಿನ ಮೊದಲ ಹಂತದಲ್ಲೇ ಭ್ರಷ್ಟ ವ್ಯವಸ್ಥೆ ಎದುರು ನಾವೆಲ್ಲ ಕೂಗಿದ್ದು ಕೇಳಿ ಬರುತ್ತದೆ. ನಮ್ಮ ಹಾಸ್ಟೆಲ್, ಲೈಬ್ರರಿ, ಬಡತನ, ನೀಚತನ ಎಲ್ಲದೂ ನಮ್ಮ ಪ್ರತಿಭಟನೆಗೆ ಗುರಿಯಾಗಿದ್ದವು. ನೀವೆಲ್ಲ ನನ್ನ ಮಕ್ಕಳಿದ್ದ ಹಾಗೆ. ನಿಮ್ಮ ವಿದ್ಯಾಭ್ಯಾಸ ನಿರ್ವಿಘ್ನವಾಗಿ ನೆರವೇರಿದ್ರೆ ನಾನು ಪ್ರಿನ್ಸಿಪಾಲ್ ಆದದ್ದು ಖಾತ್ರಿ. ಯಾಕೆ ಚಳುವಳಿ ಮಾಡ್ತಾ ಇದ್ದೀವಿ? ನಿಮ್ಮ ಮಕ್ಕಳಲ್ಲಿ ಎಷ್ಟೋ ಜನಕ್ಕೆ ಒಪ್ಪತ್ತು ಊಟ ಕೂಡ ಇಲ್ಲ ಸರ್, ವಾಸ ಮಾಡಕ್ ಮನೆ ಇಲ್ಲ. ಈ ಕಾಲೇಜಲ್ಲಿ ಏನೇನು ಅನ್ಯಾಯ ಆಗ್ತದೆ ಅಂತ ಗೊತ್ತಾ ನಿಮ್ಗೆ? ಅದಕ್ಕೆ ಏನ್ ಮಾಡ್ಬೇಕು? ಏನಿಲ್ಲ ಸರ್, ಮಕ್ಕಳಿದ್ದಾಗೆ ಅಂದ್ರೆ ತಂದೆ ಆದವ್ರ ಮಕ್ಕಳನ್ನೆಲ್ಲ. ಏನದು? ಏನಿನ್ನ ಮಾತನಾಡ್ತಾ? ಕಣ್ಗಾಡೋ ಮಾತಿಗೆ ಏನಾದ್ರೂ ಅರ್ಥ ಇದೆಯಾ? ಇವತ್ತಾದ್ರೂ ನೋಡೇ ಬಿಡೋಣ ಅಂತ ನೋಡ್ತಾ ಇದ್ದೀವಿ. ನೀನೊಬ್ಬ ಕತ್ತೆ. ನಮ್ಮ ಚರ್ಚಾಕೂಟಗಳಲ್ಲೆಲ್ಲ ಜಗತ್ತಿನ ಖ್ಯಾತ ಸಿದ್ಧಾಂತಗಳು ವಿವಿಧ ರೂಪಗಳಲ್ಲಿ ತಲೆದೋರುತ್ತಿದ್ದವು. ಪ್ರಜಾಪ್ರಭುತ್ವದಿಂದಲೇ ಬಡವರ ಉದ್ಧಾರ ಎಂಬ ಮಾತು ಅರ್ಥವಿಹೀನವಾದುದು. ಅದು ಶ್ರೀಮಂತರಿಂದಲೇ ಬಡವರ ಉದ್ಧಾರ ಎಂಬಷ್ಟೇ ನಿಜವಾದ ಮಾತು, ಅಥವಾ ತೋಳನಿಂದಲೇ ಕುರಿಗೆ ಮೋಕ್ಷ ಎಂಬಷ್ಟೇ ಅರ್ಥಪೂರ್ಣವಾದದ್ದು. ಪ್ರಜಾಪ್ರಭುತ್ವ ಎಂಬುದರ ಅರ್ಥ ಪಟ್ಟಭದ್ರಹಿತಗಳ ಪ್ರಭುಗಳು ಪ್ರಜೆಗಳನ್ನು ಆಳುವುದು ಎಂದು. ಆದ್ದರಿಂದ ನಮ್ಮನ್ನು ಆಳುವವರು ಮತ್ತು ಆಳಿಸಿಕೊಳ್ಳುವ ನಮ್ಮಂಥವರು ನೆನಪಿನಲ್ಲಿಡಬೇಕಾದ ಅಂಶವೊಂದಿದೆ. ಅದು ದ ಎಕ್ಸ್ಪ್ಲಾಯ್ಟರ್ಸ್ ನೆವರ್ ವಾಲಂಟರಿಲಿ ಗೇವ್ ಅಪ್ ಎಕ್ಸ್ಪ್ಲಾಯ್ಟೇಷನ್ ಎಂದು. ಆದ್ದರಿಂದ ಮಾವೋ ಮಾತ್ರ ಬಡತನಕ್ಕೆ ತಕ್ಕ ಉತ್ತರ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮ ವಿರೋಧ ಪಕ್ಷದವರು ತಮ್ಮ ವಾದವನ್ನು ಸುಂದರವಾಗಿ ಮಂಡಿಸಿದ್ದಾರೆ. ಅವರ ಸುಂದರವಾದ ಮಾತುಗಳು, ಪರ್ಫ್ಯೂಮ್ ಮತ್ತು ಫ್ಯಾಷನಬಲ್ ವೇಷಭೂಷಣ ನಿಮ್ಮ ಮೆಚ್ಚುಗೆಯನ್ನು ಗಳಿಸಿರಲೇಬೇಕು. ನಮ್ಮ ಭಾರತದ ಸಂಪತ್ತಿನಲ್ಲಿ ಅರ್ಧ ಭಾಗ ಇಂಥವರ ಭೋಗ ವಸ್ತುಗಳಿಗೆ ವ್ಯಯವಾಗುತ್ತೆ ಎಂಬ ಸಣ್ಣ ವಿಷಯ ಮಾತ್ರ ನಾನಿಲ್ಲಿ ಹೇಳ ಬಯಸುತ್ತೇನೆ. ನನ್ನ ಮಾತು ವೈಯಕ್ತಿಕವಾಗಿದ್ದರೆ ಅಧ್ಯಕ್ಷರು ಕ್ಷಮಿಸಬೇಕು. ಈಗ ತಾನೇ ನಮ್ಮ ವಿರೋಧ ಪಕ್ಷದವರು ನಾವು ತಕ್ಕ ಉತ್ತರ ಅಂತ ಹೇಳಿದರು. ಇಂಥ ಬೂಟಾಟಿಕೆಯ ಮಾತು ಮತ್ತು ಕೃತ್ರಿಮ ದ್ವಂದ್ವಗಳ ಮೂಲಕವೇ ನಮ್ಮಲ್ಲಿ ಅನೇಕರು ಸಮಾಜದ ಅತ್ಯಂತ ಉನ್ನತ ಸ್ಥಾನಗಳನ್ನೇರಿದ್ದಾರೆ. ಕ್ರಾಂತಿಯ ಇನ್ನೊಂದು ಮುಖ ಈ ಪ್ರೇಮ. ಕೂದಲು, ಮೇಕಪ್, ಉಡುಪು ಪ್ರತಿಯೊಂದರಲ್ಲೂ ಆಶಾಕೃತಕ. ಆದರೆ ಈ ಮೇಲು ವರ್ಗದ ಹುಡುಗಿ ನನ್ನ ಕಲ್ಪನೆಗೆ ರೆಕ್ಕೆ ಕೊಟ್ಟಿದ್ದರು.
ವಿದ್ಯಾಹೀನನಾದವನು ರೌರವ ನರಕಕ್ಕೆ ಹೋಗುತ್ತಾನೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಾನು ನಿಮಗೆ ತುಂಬಾ ಕೃತಜ್ಞನಾಗಿದ್ದೀನಿ. ನೀವು ನನಗೆ ಸೈಕಲ್ ವಿದ್ಯೆಯನ್ನು ಹೇಳಿಕೊಟ್ಟಿರಿ, ಅದಕ್ಕೆ ಪ್ರತಿಯಾಗಿ ನಾನು ನಿಮಗೆ ತತ್ವಜ್ಞಾನ ಹಾಗೂ ಯೋಗವನ್ನು ಹೇಳಿಕೊಡ್ತೀನಿ. ಅದರಲ್ಲಿ ಯಾವುದಾದ್ರೂ ಒಂದನ್ನ ಮೊದಲು ಹೇಳ್ಕೊಡಿ. ಮೊದಲು ಯೋಗ. ನಮ್ಮ ಪ್ರಾಣ ಮತ್ತು ಆತ್ಮ ಎರಡು ಪಕ್ಷಿಗಳಂತೆಯೂ, ಅದರಲ್ಲೂ ಕೃಷ್ಣ ಪಕ್ಷ ಶುಕ್ಲ ಪಕ್ಷದಂತೆಯೂ, ಅಥವಾ ಜನತಾ ಪಕ್ಷ ಕಾಂಗ್ರೆಸ್ದಂತೆಯೋ. ನನ್ನ ಗುರು ಮತ್ತು ಶಿಷ್ಯ ಆದ ನಿನಗೆ ವಾಕ್ ಸ್ವಾತಂತ್ರ್ಯ ಇರೋದರಿಂದ ನಿನ್ನ ಉದ್ದಟತನವನ್ನು ಕ್ಷಮಿಸಿದ್ದೀನಿ. ವಾಕ್ ಸ್ವಾತಂತ್ರ್ಯವಿದೆಯಾ? ಹಾಗಾದ್ರೆ ಪಾಠ ಸಾಕು, ವಾಕ್ ಹೋಗೋಣ ನಡಿ. ನೀನು ಆಡೋದನ್ನು ನೋಡಿದ್ರೆ ನಿನಗೆ ಕ್ರ್ಯಾಕ್ ಸ್ವಾತಂತ್ರ್ಯ ಇರೋ ಹಾಗಿದೆ. ಒಂದ್ಸಲ ನನ್ನ ಹಾಗೆ 3rd ಕ್ಲಾಸ್ ತಗೊಂಡು ನೋಡು, ಎಷ್ಟು ಮಜಾ ಇರುತ್ತೆ ಅಂತ. ಅದೇನಮ್ಮ ಥರ್ಡ್ ಕ್ಲಾಸ್? ಇಲ್ಲ, 3rd ಕ್ಲಾಸ್ ತಗೊಂಡು ನನ್ನಂತವ್ರಿಗೆ ಕೆಲಸ ಸಿಗಲ್ಲ. ಬೇಡ, ಮದುವೆ ಆಗೇ ಆಗುತ್ತೆ, ಅದು ಒಂದು ಕೆಲಸ ತಾನೆ. ಎಲ್ಲ 3rd ಕ್ಲಾಸ್ ಗ್ರಾಜ್ಯುಯೇಟ್ಸ್ಗೂ ಕೊನೆ ಪಕ್ಷ 9 ಮಕ್ಕಳಾಗುತ್ತೆ. 3 into 3 9 ಜನ 3rd ಕ್ಲಾಸ್ ಮಕ್ಕಳು. ನಿಮ್ಗೆ ಸೀರಿಯಸ್ನೆಸ್ ಬರೋದು ಯಾವಾಗ? 9 ಜನ ಮಕ್ಕಳಿಗೂ ವಿದ್ಯೆ ಕಲಿಸಿ ಮದುವೆ ಮಾಡಿ ನೀನು 20 ವರ್ಷ ಬಿಟ್ಕೊಂಡು ಬಂದು ನೋಡು. ನನ್ನ ಮನೆಯಲ್ಲಿ 81 ಜನ 3rd ಕ್ಲಾಸ್ ಮೊಮ್ಮಕ್ಕಳಿರ್ತಾರೆ. ಆಶಾ, ಯಾಕೋ ಏನಾಯ್ತು? ಇವತ್ತು ನಾವಿಬ್ರು ಗುಡ್ ಬೈ ಹೇಳ್ತೀವಿ. ಒಬ್ರನ್ನೊಬ್ರು ಮತ್ತೆ ನೋಡದೇ ಇರ್ಬೋದು. ಅದಕ್ಕೆ ನಿನ್ಗೇನು ಅನ್ಸಲ್ವಾ? ಅನ್ಸುತ್ತಪ್ಪ, ಅನ್ಸುತ್ತೆ. ನೀನು ಅಪ್ಕೊಂಡು ಅಯ್ಯೋ ನನ್ನ ರಾಜ ಹೋಗ್ತೀಯಾ ಮತ್ತೆ ಬರಲ್ವಾ ಅಂತ ಅನ್ಬೇಕು ಅಂತ ಅನ್ಸುತ್ತೆ. ಅಲ್ಲೋ ಹಳ್ಳಿ ಗುಗ್ಗು, ಅಳೋದ್ರಲ್ಲೇ ಕಾಲ ವ್ಯರ್ಥ ಮಾಡಿದೆ. ಮೊದ್ಲೊಂದು ಕೆಲಸ ಹೋಗಿ ಅಷ್ಟೊಳಗೆ ನಮ್ಮಪ್ಪ ನನ್ನ ಗಂಡು ಹುಡುಕಿರ್ತಾರೆ. ಅಲ್ಲಿವರೆಗೂ ನಮ್ಮ ಔಟ್ ಹೌಸ್ನಲ್ಲಿ ಜಾಂಡ. ಮಾತಾಡೋದು ನೋಡಿದ್ರೆ ನಂಗೆ ಸ್ವಲ್ಪ ನಿನ್ನ ನೋಡಿದ್ರೆ ನನಗೆ ನಗು ಬರುತ್ತೆ. ಯೋಚನೆ ಮಾಡಬೇಡ, ಬಾ ಒಳಗೆ. ನೀನು ನಿನ್ನ ಹೇರ್ ಸ್ಟೈಲು ಎಲ್ಲ ಹೆಂಗಸಿರ್ತಾರ, ನೀನು ಕೂದಲು ಬೆಳೆಸಬಾರ್ದು. ನೀನಿರುವುದು ನಿಜವಾದರೂ ನಿನ್ನ ಸಂಗ ಸಿಹಿಯಾದರೂ ಏಕಾಂಗಿ ನಾನು, ಏಕಾಂಗಿ ನಾನು. ಶ್ರೀಕೃಷ್ಣನ ನಾಡಿನಲ್ಲೋ ವೇದಾಂತದ ಜಾಡಿನಲ್ಲೋ ಏಕಾಂಗಿ ನೀನು, ಏಕಾಂಗಿ ನೀನು. ಏನು ಮಾತನಾಡಿದರೂ ಶೂನ್ಯತೆ, ಹೊಂಗನಸಿನ ಕ್ರೀಡೆಯಲ್ಲಿ ಧನ್ಯತೆ. ನಿನಗೇಕೋ ಅರಿವಾಗದು. ಹೊಸ ಬದುಕಿನ ಹೊಸ್ತಿಲ ಮೇಲೆ ಸುರಿವಾಯಿ ಸೋನೆಯ ಲಯಕ್ಕೆ, ಹೊಸ ಬದುಕಿನ ಹೊಸ್ತಿಲ ಮೇಲೆ ಸುರಿವಾಯಿ ಸೋನೆಯ ಲಯಕ್ಕೆ. ಹಸಿದ ಹೊಲೆಯಂತಹ ಮೋಡ ಆರ್ಭಟಿಸುವ ಹರೆಯದ ಬಯಕೆ, ಹಸಿದ ಹೊಲೆಯಂತಹ ಮೋಡ ಆರ್ಭಟಿಸುವ ಹರೆಯದ ಬಯಕೆ. ಜೊತೆ
ಜೊತೆಯಲ್ಲಿ ನಡೆದಿದ್ದೆವು, ಜೊತೆಯಲ್ಲಿ ನಡೆದಿದ್ದೆವು, ಹಗಲು ಇರುಳಿನ ರೀತಿ ಎಲ್ಲ ಮರೆತು ಮುನ್ನಡೆಯುವುದು, ಹೊಸ ನೋವಿಗೆ ಹಾತೊರೆವುದು, ತಾರುಣ್ಯದ ನೀತಿ ನನಗೇಕೋ ಅರಿವಾಗದು. ನೀನಿರುವುದು ನಿಜವಾದರೂ, ನಿನ್ನ ಸಂಗ ಸಿಹಿಯಾದರೂ, ಏಕಾಂಗಿ ನಾನು, ಏಕಾಂಗಿ ನಾನು, ಏಕಾಂಗಿ ನಾನು. ಹಾಯ್. ಹೇಗಿತ್ತು ಇಂಟರ್ವ್ಯೂ? ಕಮಿಂಗ್. ಎಷ್ಟು ದಿನ ನಾವು ಹೋಗೋದು? ಕಮಿಂಗ್. ಥ್ಯಾಂಕ್ ಯು. ಹೇಗಿತ್ತು ಇಂಟರ್ವ್ಯೂ? ನೀನು ಅನ್ಎಂಪ್ಲಾಯ್ಮೆಂಟ್ನ 4th ಆನಿವರ್ಸರಿ ಸೆಲೆಬ್ರೇಟ್ ಮಾಡೋಣವಾ? ಏನ್ ಕೇಳೋದು? ಹಿಸ್ಟೀರಿಯಾಕ್ಕೂ ಬ್ಯಾಕ್ಟೀರಿಯಾಕ್ಕೂ ವ್ಯತ್ಯಾಸವೇನು? One is history, another is botany. ಈಚೆಗೆ ರಿಕೆಟ್ ರೋಗ ಕಡಿಮೆಯಾಗಲು ಕಾರಣ? ಕ್ರಿಕೆಟ್. ವಿಚ್ ಈಸ್ ಅವರ್ ನ್ಯಾಷನಲ್ ಬರ್ಡ್? ಪೊಲಿಟಿಕಲ್ ಡಿಫೆಕ್ಟರ್. ಈ ಪ್ರಪಂಚದ ಕಪ್ಪು ಧ್ವಜ ಯಾವುದು? ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ. ಇನ್ನೇನ್ ಕೇಳ್ತಾರೆ? ಹೇ ರಾಮ್ ಅಂದವ್ರು ಯಾರು? ಮಾರುತಿ. ಯುರೇಖಾ? ನಮ್ಮೂರು ಇರಕ್ಕ. ಓ ನೋ. ಅಂದವ್ರು ಯಾರು? ಜಾಕ್ಲಿನ್ ಕ್ಯಾನೆಡಿ. ಅಮ್ಮಯ್ಯ? ನಿಮ್ಮ ಅಪ್ಪ. ಸಾಕಪ್ಪ. ಕಾಫಿ ಆಯ್ತಾ? ಕಾಫಿ ಊಟ ಒಂದು ಇಲ್ಲದೆ ನಿರುದ್ಯೋಗಕ್ಕೋಸ್ಕರ ಪ್ರಾಣ ಅರ್ಪಿಸ್ಬೇಕು ಅಂತಿದ್ಯಾ ಹೇಗೆ? ಭಾರತದೊಬ್ಬ ಪ್ರಜೆ ಇಷ್ಟು ಸುಲಭ ಸಾಯಕ್ ಬಿಡಲ್ಲ. ಚಪಾತಿ ಗಿಪಾತಿ ಇದ್ರೆ ಕಳಿಸ್ಕೊಡ್ತೀನಿ. ಓಕೆ? Get a job. You will miss a very important experience of life. ಇಷ್ಟನ್ನು ಹೇಳೋದಕ್ಕೆ ನಾನು ನಿನ್ನನ್ನು ಕರೆಸಬೇಕಾಗಿರಲಿಲ್ಲ. You will get a job shortly. Get ready. ಹೇಗೆ? Don't talk. ಒಂದು ಹಳೆ ಸಮಾಜ ಮತ್ತು ತಲೆನರ್ಸ್ ಮುದುಕ ಯಾರಿಗೂ ಮಾತಾಡೋಕ್ ಬಿಡೋಲ್ಲ. ಅಂಥ ಕಡೆ ನೀನು ಹೇಗೆ ಮಾತಾಡ್ತೀಯ ಅನ್ನೋದ್ರ ಮೇಲೆ ನಿನ್ನ ಯೋಗ್ಯತೆ ನಿರ್ಧಾರವಾಗುತ್ತೆ. Now you can go. ನನಗೆ ಈ ತರ ಕೆಲಸ Don't ಬೇಕಾಗಿದೆ. pretend. You can go now. ಏ ಕೋತಿ ಶಂಕರ್, ಬಂದಿದ್ ಕೆಲ್ಸ ಆಯ್ತು ಅಂತ ಥ್ಯಾಂಕ್ಸ್ ಹೇಳ್ದೆ ಹೋಗ್ತಿದ್ಯಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಕೊಂಥರ ಇದೆಯಾ? ಯಾಕೋ ಬೇಜಾರು. ಆಹಾ, ನನಗ್ ಗೊತ್ತಪ್ಪ. ಎಲ್ರಿಗೂ ಬೇಜಾರಾದಾಗ ನಿನಗ್ ಸಂತೋಷವಾಗುತ್ತೆ, ಎಲ್ರಿಗೂ ಸಂತೋಷವಾದಾಗ ನಿನಗ್ ಬೇಜಾರಾಗುತ್ತೆ. ಅಂತವ್ರನ್ನ ಇಂಗ್ಲಿಷ್ನಲ್ಲಿ ಪರ್ವರ್ಟ್ ಅಂತಾರೆ. ಎಸ್ ಮಿಸ್ಟರ್ ಪರ್ವತ್, ನಿಮಗ್ ಸಂತೋಷವಾದಾಗ ಏನ್ ಮಾಡ್ತೀರಾ?
ತಾವೇನ್ ಮಾಡ್ತೀರಿ ಹೇಳಿ? ನನಗ್ ಸಂತೋಷವಾದಾಗ ಕಂಪ್ಲೀಟ್ಲಿ ಫಾಲೋಯಿಂಗ್. ಜನಗಣಮನ ಅಧಿನಾಯಕ ಜಯ. ಅತ್ತೆ ಸತ್ತ 6 ತಿಂಗಳಿಗೆ ಸೊಸೆ ಕಣ್ಣಲ್ಲಿ ನೀರು ಬಂತು. ನೆಸೆಸಿಟಿ ಯೋರ್ ಫಾದರ್ಸ್ ಇನ್ವೆನ್ಷನ್. ಆಶಾ, ಏನ್ ಗುರುಗಳೇ? ನೀ ನನ್ಗೆ ಅರ್ಥ ಆಗಲ್ಲ. ಯಾಕೆ? ನಾವಿಬ್ರು ಬೇರೆ ಬೇರೆ ತರ ಅಲ್ಲ. ಮತ್ತೆ ಎಲ್ರೂ ಒಂದೇ ತರ ಇದ್ರೆ ಎಷ್ಟು ಬೋರಿಂಗ್ ಅಲ್ವಾ? ಓಕೆ, ಓಕೆ. ಕಮ್ ಇನ್. ಇಂಥ ಮಳೆಯಲ್ಲಿ ಬರಬೇಕು ಅಂದ್ರೆ ಏನೋ ರಾಜಕಾರ್ಯ ಇದ್ದ ಹಾಗೆ ಇದೆ ಅಲ್ಲ ಅಶು? ಅರೆ ಆಶಾ, ಆಕಾಶಕ್ಕೆ ಗರ ಬಡಿದಿದೆ ಅಂತ ನಿನಗೆ ಎಷ್ಟು ದುಃಖ? ಏನಾಯ್ತು ಹೇಳು? ಏನಾಗಿಲ್ಲ. ನೀನು ಇಷ್ಟು ಉದ್ದ ಮೂತಿ ಮಾಡ್ಕೊಂಡು ಕೂತಿದ್ದೆ ನಾನು ನೋಡ್ರಲಿಲ್ಲ. ಏನಾಯ್ತು ಹೇಳೆ? ಹೇಳೋದಕ್ಕೆ ಏನಿಲ್ಲ. ನಾನು ಇವತ್ತು ಪ್ರಶ್ನೆ ಕೇಳ್ತೀನಿ. ವಾಟ್ಸ್ ದ ಮೀನಿಂಗ್ ಆಫ್ ಲೈಟ್ ಇಯರ್? ಮೋಡ ತುಂಬಿದೆ, ಕಪ್ ಕವಿದಿದೆ. ಇವತ್ತು ಭರ್ಜರಿ ಮಳೆ ಬೀಳುತ್ತೆ. ವರ್ಷದ ಮಳೆ ಎಲ್ಲ ಇವತ್ತೇ ಬೀಳುತ್ತೋ ಏನೋ. ಹೋದ ವರ್ಷ ನಾವಿಬ್ರು ಮಳೆಲಿ ನೆನಿಬೇಕಾದ ಅಗತ್ಯ ಇರಲಿಲ್ಲ. ವರ್ಷಕ್ಕೂ ಎಷ್ಟೊಂದು ಬದಲಾವಣೆ. ಒಂದು ವರ್ಷ ಎಷ್ಟು ಬೇಗ ಕಳೆದೋಯ್ತು. ವಾಟ್ಸ್ ರಾಂಗ್ ವಿತ್ ಯು? ಹುಚ್ಚುಚ್ಚಾಗಿ ಮಾತಾಡ್ತಿದ್ದಿಲ್ಲ ಆಶಾ. ವಾಟ್ ಇಸ್ ದ ಮ್ಯಾಟರ್? ಶಂಕರ್, ಅದೆಷ್ಟು ಸಲ ನಾವಿಬ್ರು ಮಳೆ ನೆನಿಬೇಕು, ಓಡಬೇಕು ಅನ್ಕೊಂಡಿದ್ವಿ. ಇವತ್ತು ಆ ದಿನ ಬಂದಿದೆ. ಇವತ್ತೇ ಯಾಕೆ? ನಾವು ಒಬ್ಬರನ್ನೊಬ್ಬರು ನೋಡೋದು ಬಹುಶಃ ಇದೇ ಕಡೆ ಸಲ. ನಮ್ಮ ತಂದೆ ತುಂಬಾ ಡ್ರಾಮೆಟಿಕ್ ಮನುಷ್ಯ. ಇವತ್ತು ಅನೌನ್ಸ್ ಮಾಡ್ದ. ಈಸ್ ಎ ಬ್ಲಡಿ ಫೂಲ್. ಐ ಆಮ್ ಆಲ್ಸೋ ಎ ಬ್ಲಡಿ ಫೂಲ್. ಆಶಾ, ಶಂಕರ್, ನೆನಪಿಸಿಕೊಂಡ್ರೆ ಇವತ್ತಿಗೆ ನಗೆ ಬರುತ್ತೆ. ನನ್ನೊಂದಿಗೆ ಸರಸವಾಡ್ತಿದ್ದ ಆಶಾಳ ಅನುಕಂಪೆಯನ್ನು, ಪ್ರೀತಿಯನ್ನು ತಿಳಿದ ನನ್ನ ಮೂಢನಂಬಿಕೆ. ಪ್ರತಿಯೊಬ್ಬ ಮಧ್ಯಮ ವರ್ಗದ ಹುಡುಗನು ಸೀರೆ ಕಂಡೊಡನೆ ರೋಮಾಂಚನ. ಪ್ರೀತಿಯ ಕಾಮನ ಬಿಲ್ಲುಗಳನ್ನು ತನ್ನ ಸುತ್ತ ಸೃಷ್ಟಿಸಿಕೊಳ್ಳುತ್ತಾನೆ. ಸಂಚಲಿತ ಮನಕ್ಕೆ
ಸುಖ ಗಂಗೋತ್ರಿ ತಿಳಿವಿನಾಧಾರ ನಮ್ಮ ಹೃದಯದಿ ನಿನಗೆ ಆಲಯವು ಪ್ರಭುವೇ ಕಾಲರಾತ್ರಿಗೆ ನಿನ್ನ ಬೆಳಕಿನ ಸ್ಪರ್ಶ ಅರಿಯದೆ ಭೂಸು ಸಹ ಪುಳಕಿಸುವ ಹರ್ಷ ಸುಸ್ವಾಗತವು ನಿನಗೆ ಸನದನ ಗುರುವೇ ಮನದ ತಿಳಿಗೊಳದಲ್ಲಿ ಚಿರರೂಪ ಗುರುವೇ ನಮ್ಮ ಹೃದಯದಿ ನಿನಗೆ ಆಲಯವು ಪ್ರಭುವೇ ಮನದ ತಿಳಿಗೊಳದಲ್ಲಿ ಚಿರರೂಪ ಗುರುವೇ ನಮ್ಮ ಹೃದಯದಿ ನಿನಗೆ ಆಲಯವು ಪ್ರಭುವೇ ಪ್ರೇಯರ್ ಇರೋದು ನನಗೊಬ್ಬನಿಗೆ ಅಂತ ತಿಳ್ಕೊಂಡ್ರ ಕಣ್ಣು ತಪ್ಪಿಸಿ ಮನಸ್ಸಿಗೆ ಬಂದಾಗೆ ವರ್ತಿಸ್ಬೋದು ಅಂತ ತಿಳ್ಕೊಂಡಿದ್ದೀರೇನು ಇದು ನಿಮಗೆ ಮೊದಲನೇ ವಾರ್ನಿಂಗ್ ಈ ಕಾಲೇಜಿಗೆ ನನ್ನ 2 ಕಣ್ಣು ಮಾತ್ರ ಅಲ್ಲ 100 ಕಣ್ಣಿವೆ ಅನ್ನೋದನ್ನ ಮರಿಬೇಡಿ ಈ ಕಾಲೇಜಿನ ಪರಂಪರೆ ವಿರುದ್ಧ ಹೋದ್ರೆ ನಾಶವಾಗಿ ಹೋಗ್ತೀನಿ ತಂದೆ ತಾಯಿ ಗುರು ಹಿರಿಯರ ಘನತೆ ನಾಶವಾಗುತ್ತೆ ಟೇಕ್ ಕೇರ್ ಗೆಟ್ ಔಟ್ ಸದ್ಯ ಹೆಚ್ಚು ಮುಂದೋಗಿಲ್ಲ ರಾಧಾಂತ. ನಿಮಗೆ ಗೊತ್ತಿಲ್ಲ ರುದ್ರೇಶ್ವರಿ ಅವರೇ, ಹುಡುಗರು ಕೆಟ್ಟ ಹಾಳಾಗಿ ಹೋಗ್ತಿದ್ದಾರೆ. ಆ ರಾಮನಾಥನ್ ಕಾಲೇಜಿನಲ್ಲಿ ದಿನಕ್ಕೊಂದು ಸ್ಕ್ಯಾಂಡಲ್. ಹೀಗಾದ್ರೆ ಮರ್ಯಾದಸ್ಥರು ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಕಳಿಸಕ್ಕೆ ಹೆದರ್ಕೋತಾರೆ. ಕ್ಯೂರಿಯಸ್ ಅಂದ್ರೆ ಆ ರಾಮನಾಥನ್ ಕಾಲೇಜು ಲೇಡೀಸ್ ಕಾಲೇಜು, ಅದರಲ್ಲಿ ವಾತಾವರಣ ಕುಲಗೆಟ್ಟು ಹೋಗಿದೆ. ಎಸ್, ನನ್ನ ಹೆಸರು ಶಂಕರ್ ಅಂತ. ಇದು ನಿನ್ನೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಆ ರಾಷ್ಟ್ರ ನಾಯಕರ ಭಾಷಣ ಕೇಳಿದ್ರ? ಇಲ್ಲ. ಎಂಥ ಸೊಗಸಾದ ಸ್ಪೀಚ್ ಮಾಡಿದ್ರು ಅಂತೀರಿ. ಈ ದೇಶ ಶಿಸ್ತಿನಿಂದ ಇರಬೇಕು ಅಂತಂದ್ರು, ಶಿಸ್ತಿಗಾಗಿ ಜೀವ ಕೊಡೋಕು ತಯಾರು ಅಂತಂದ್ರು. ಲೀಡರ್ ಅಂದ್ರೆ ಹಾಗಿರ್ಬೇಕು ನೋಡಿ. ಹೆಸರೇನಂದ್ರೆ? ಶಂಕರ್ ಅಂತ. ಶಂಕರ್ ಸರ್ ಅನ್ನಿ. ಶಂಕರ್ ಸರ್. ನಾನಲ್ಲ ಪ್ರಿನ್ಸಿಪಲ್, ಅವರು. ಶಂಕರ್ ಸರ್, ಶಿವಮೊಗ್ಗದವರು ನಿಮಗೆ ಹೇಳಿರ್ಬೇಕು. ರಿಟೈರ್ಡ್ ಮೇಜರ್. ಎಸ್ ಸರ್. ಅಂದ್ರೆ ನೀವು ಸೋಷಿಯಾಲಜಿ ಲೆಕ್ಚರರ್. ಇವತ್ತು ಯಾವ ವಾರ? ಶನಿವಾರ. ಈಗ ಟೈಮ್ ಎಷ್ಟು? 10:15. ಎಂತ ಕಾಲ? ಪ್ರಾತಃ ಕಾಲ. ನಮಗೆ ಇದರಲ್ಲೆಲ್ಲ ನಂಬಿಕೆ ಇದೆ ಅಂತ ಅಲ್ಲ, ಆದ್ರೆ ನೆನಪಿಡಿ, ಇವತ್ತು ಶನಿವಾರ, 10:15 ರಾಹುಕಾಲ. ನೀವಿನ್ನೂ ಹುಡುಗ. ಆದರೂ ಈ ನಿಮ್ಮ ಅಪ್ರೋಚ್ ನಿಮ್ಮ ಮನಸ್ಥಿತಿಯ ಬಗ್ಗೆ ಸೂಚನೆ ಕೊಡುತ್ತೆ. ಮಿಸ್ಟರ್ ರಾಮಚಂದ್ರ ರಾವ್, ಸೈಕಾಲಜಿ ಪ್ರೊಫೆಸರ್, ಅವರೇ ಹೇಳಲಿ. ಸಿಂಪಲ್. ಆಚಾರ ಸಂಪ್ರದಾಯ ಇವುಗಳ ಬಗ್ಗೆ ಎಲ್ಲ ತುಂಬಾ ಕೇರ್ಲೆಸ್ ಆಗಿರೋರು ಮಾತ್ರ ಇವತ್ತು ಕೆಲಸಕ್ಕೆ ಸೇರೋಕ್ ಸಾಧ್ಯ. ನಿಮ್ ಬಟ್ಟೆ, ನಿಮ್ ಕೂದಲು, ನಿಮ್ ನಡತೆ ಇವುಗಳ ಬಗ್ಗೆ ಯೋಚಿಸಬೇಕಾದ್ದು ಬೇಕಾದಷ್ಟಿದೆ. ಸರಿ, ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ. ದೊಡ್ಡ ತಲೆನೋವುಗಳು. ಏತಕ್ಕೆಂದರೆ ಆತನ ರೂಪ ಗೊತ್ತಿದ್ದವರೆಲ್ಲರಿಗೂ ಆತನಿಗೆ 3 ಹೆಂಡಂದಿರಿದ್ದರೆನ್ನುವುದು ಸೋಜಿಗದ ಸಂಗತಿಯಾಗಿದೆ. ಇಷ್ಟಾಗ್ಯೂ ಆತನಿಗೆ ಸಂತಾನವಿರಲಿಲ್ಲ. Silence! He appears to have grudge on everybody
particularly on his old mother. What is the difference between Shakespearean tragedy and Greek tragedy, sir? Will you please shut up? ಅಲಕಂ ಮುಂಗುರುಳು ಮಂದಾರ ಶೂನ್ಯಂ. ಎದ್ದೇಳೆ, ಹೊರಗೋಗ. Sorry, sir. Get out. ಮಂದಾರ ಪುಷ್ಪದ ಅಲಂಕಾರದಿಂದ ಶೂನ್ಯವಾಗಿದೆ ಕದಪು ಕೆನ್ನೆಯು. A great experimentation in political administrative system was successfully conducted in a dim, distant Greece by a set of democratic people, which even to this day is a beacon light to all the students of political science. Please sit down. ನನ್ನ ಹೆಸರು SN ಶಂಕರಮೂರ್ತಿ. ನೀವು ಬರೀ ಶಂಕರ್ ಅಂತ ಕರೆದ್ರೆ ಸಾಕು. ನಾನು ಸೋಷಿಯಾಲಜಿ ಲೆಕ್ಚರರ್. ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರ ಸಮಾಜದ ವಾಸ್ತವ ಸ್ಥಿತಿಯಿಂದಲೇ ಮೂಡಿ ಬರಬೇಕು ಎಂದು ನಂಬುವವ ನಾನು. ಏನ್ ಬರ್ಕೊಳ್ತಾ ಇದ್ರಿ? ನನ್ನ ಹೆಸರು ಶಂಕರಮೂರ್ತಿ. ಶಂಕರ್ ಅಂತ ಕರೆದರೆ ಸಾಕು. ನಾನು ಸೋಷಿಯಾಲಜಿ ಲೆಕ್ಚರರ್. ನೋ, ನೀವು ಬರ್ಕೊಳ್ಬೇಕಾದ್ರೆ ನಾನು ಹೇಳ್ತೀನಿ. ವಾಟ್ ಐ ಆಮ್ ಸೇಯಿಂಗ್ ಮೇ ನಾಟ್ ಬಿ ದ್ಯಾಟ್ ಇಂಪಾರ್ಟೆಂಟ್. ಗುಡಿಯಲ್ಲಿ ಪ್ರಾರ್ಥನೆ ಕೇಳಿದ ಹಾಗೆ, ಪುರೋಹಿತರ ಹತ್ರ ಮಂತ್ರ ಕೇಳಿದ ಹಾಗೆ, ಜ್ಯೋತಿಷಿ ಹತ್ರ ಭವಿಷ್ಯ ಕೇಳಿದ ಹಾಗೆ ಇಲ್ಲಿಗೆ ಬಂದು ಪಾಠ ಕೇಳ್ತೀರಿ. ದಿಸ್ ಹ್ಯಾಸ್ ಬಿಕಮ್ ಜಸ್ಟ್ ಒನ್ ಮೋರ್ ರಿಚುವಲ್ ಫಾರ್ ಯು. ಸಮಾಜದ ಯಾವುದೇ ಒಂದು ಸಂಸ್ಥೆ ತಗೊಂಡ್ರೆ ಅದು ಅದರಲ್ಲಿಯ ದೋಷಗಳನ್ನೆಲ್ಲ ಒತ್ತಿ ಒತ್ತಿ ಹೇಳುತ್ತೆ. ಈ ರೀತಿ ಒಂದು ಕಡೆ ದಾಸ್ಯ, ಮತ್ತೊಂದು ಕಡೆ ದಬ್ಬಾಳಿಕೆ ಮುಂದುವರಿತಾನೇ ಇವೆ. ಯೂದೆ, ವಾಟ್ ಆರ್ ಯು ರೈಟಿಂಗ್? ಗುಡಿಯಲ್ಲಿ ಪ್ರಾರ್ಥನೆ ಕೇಳಿದ ಹಾಗೆ, ಪುರೋಹಿತರ ಹತ್ತಿರ ಮಂತ್ರ ಕೇಳಿದ ಹಾಗೆ, ಜ್ಯೋತಿಷಿ ಹತ್ತಿರ Sit ಭವಿಷ್ಯ down. ಕೇಳಿದ ಹಾಗೆ. I told you not to write. ಹಲೋ ಶಂಕರ್. Oh, hello, Tyagaraja. How are you? ಯಾವಾಗ ರಿಪೋರ್ಟ್ ಮಾಡ್ಕೊಂಡೆ? ನಿನ್ನಿಲ್ಲೇ ಇದೆಯಾ? ಹೌದು, ಇಲ್ಲೇ. Good. ಹೆಂಡತಿ ಮಕ್ಕಳು ಎಲ್ಲ ಹೇಗಿದ್ದಾರೆ? ನಿನ್ನ ಹಾರ್ತ್ರ ಭಯ ಆಶಾ ಹೇಗಿದ್ದಾಳೆ? ಆಶಾ, you were just good friends, you know. He just got married recently. ನೀನೇ ಹೇಳೋ ಹಾಗೆ ದೇವರು ದೊಡ್ಡವನು. ನನಗಂತೂ ನೀವಿಬ್ರು ಇದ್ದಿದ್ದು ನೋಡಿ ಪ್ರೇಮಕ್ಕಾಗಿ ಇವರಿಬ್ರು ಪ್ರಾಣನ ಬಿಟ್ಬಿಡ್ಬೋದು ಅನ್ನಿಸ್ತಿತ್ತು. ನಿನ್ನಂಥ ಬುದ್ಧಿಜೀವಿಗಳ ಕಾಮ ಪ್ರೇಮ ಒಂದೂ ಅರ್ಥವಾಗಲ್ಲ ನನಗೆ. ಅದರಲ್ಲಿ ನಿನ್ನ ಕತೆ ಏನು? ನನ್ನ ಕತೆ ಶಾರ್ಟ್ ಅಂಡ್ ಸ್ವೀಟ್ ಅಪ್ಪ. ನನಗೊಬ್ಬಳು ಬಾಳ ಗೆಳತಿ ಇದ್ದಾಳೆ. ಅವಳಿಗೆ 3 ಜನ ಮಕ್ಕಳು. ನಿನಗೋ ಅವಳಿಗೋ? ಅದೇ ಪಾಯಿಂಟು. ನನಗಿನ್ನೂ ಮದುವೆ ಆಗಿಲ್ಲ. ಹಲೋ, ಗುಡ್ ಮಾರ್ನಿಂಗ್. ನನಗಿನ್ನೂ ಮದುವೆ ಆಗಿಲ್ಲ. ಅವಳು ಬರೀ ಗರ್ಲ್ ಫ್ರೆಂಡ್ ಅಷ್ಟೇ. ಅವಳ ಹೆಸರು ಲೀಲಾವತಿ ಅಂತ. ನಾನು ಪ್ರೀತಿಯಿಂದ ಅವಳು ಲೈಲಾ ಅಂತ ಕರೀತೀನಿ. ನಾನು ಈ ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಅಷ್ಟೇ. ಅಲ್ಲಿ ಫುಡ್ ಆಫೀಸ್ ಇದೆಯಲ್ಲ, ಅಲ್ಲಿ ಪಾರ್ಟ್ ಟೈಮ್ ಕ್ಲರ್ಕು. ಒಂದು 600 ರೂಪಾಯಿ ಸಂಬಳ ಬರುತ್ತೆ. ಹೇಗೋ ಮಜವಾಗಿ ಜೀವನ ಸಾಗಿಸ್ಕೊಂಡಿದ್ದೀನಿ ಅಲ್ವಾ? ವೆರಿ ಗುಡ್. ಇನ್ನೇನು ಏನು ನೀನೆಲ್ಲ ಕ್ರಾಂತಿ ಗಂತಿ ಅಂತಿದ್ದೆಲ್ಲ ಎಲ್ಲ ಹೋಯ್ತು ಕಣೋ ಕ್ರಾಂತಿ. ಯೋಗ ಅಂದ್ರೆ ಇದು ನೋಡಯ್ಯ. ಅಲ್ಲ, ನೀನು ಎಲ್ಲ ಬಿಟ್ಟು ಇದೇ ಕಾಲೇಜ್ಗೆ ಹೇಗೆ ಬಂದು ಸೇರ್ಕೊಂಡಯ್ಯ? ಯಾಕಪ್ಪ, ಇನ್ನು ಸ್ಪೆಷಲ್ ಇದೆ ಕಾಲೇಜ್ ಬಗ್ಗೆ? ಈ ಕಾಲೇಜಿಗೆ ದೊಡ್ಡ ಚರಿತ್ರೆನೇ ಇದೆ. ಸೋಷಿಯಾಲಜಿ ಲೆಕ್ಚರ್. ನಿನಗೆ ಚರಿತ್ರೆ ಯಾಕೆ ಹೇಳಿ? ಇಷ್ಟು ಮಾತ್ರ ನಿಜ, ಈ ಕಾಲೇಜ್ ಒಂದು ರೀತಿಯಲ್ಲಿ ನಮ್ಮ ಸಮಾಜ ಇದ್ದ ಹಾಗೆ.
ನೋಡ್ತಾ ನೋಡ್ತಾ ಹೋದ್ರೆ ಈ ವ್ಯವಸ್ಥೆ ಒಳಗೆಲ್ಲೋ ಒಂದು ಕಡೆ ದೊಡ್ಡ ಅವ್ಯವಸ್ಥೆ ಇದೆ. ವಿಚಿತ್ರ ಅಂದ್ರೆ ಈ ಕಾಲೇಜಿನ ಆಳೋ ಚೇರ್ಮನ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಯಾರೋ ಅವರು ನೋಡಿಲ್ಲ. ದೊಡ್ಡ ಆಸ್ತಿಕರು ನಾವೆಲ್ಲ. ಪ್ಲೇ ಗ್ರೌಂಡ್ಸ್ ಇದೆ, ಲೈಬ್ರರಿ ಇದೆ, ಬುಕ್ಸ್ ಇದೆ, ಹೊಸ ಬಿಲ್ಡಿಂಗ್ಗಳು ಹೇಳ್ತಾ ಇದೆ. ಈ ಕಾಲೇಜ್ ಕಟ್ಟಿ 60 ವರ್ಷ ಆಯ್ತು. ಅದರಲ್ಲಿ 70 ರ್ಯಾಂಕ್ಗಳು ಇದುವರೆಗೂ ಇಲ್ಲಿಗೆ ಬಂದಿದೆ. ಜೊತೆಗೆ ಹೈಯೆಸ್ಟ್ ನಂಬರ್ ಆಫ್ ಡಿಸ್ಮಿಸಲ್ಸ್, ಸಸ್ಪೆನ್ಷನ್ಸ್ ಕೂಡ ಇಲ್ಲೇ. ಆದ್ರೆ ರೊಮ್ಯಾಂಟಿಕ್ ಸ್ಕ್ಯಾಂಡಲ್ಸ್ ಪ್ಲೀಸ್. ಯಾವ ಪಾರ್ಟಿ ಅಧಿಕಾರದಲ್ಲಿದ್ರು ಅವ್ರ ಈ ಕಾಲೇಜಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅವ್ರ ಹೆಣ್ಣು ಮಕ್ಕಳು, ಅವ್ರ ಗಂಡು ಮಕ್ಕಳು ಎಲ್ಲ ಇದೇ ಕಾಲೇಜಲ್ಲೇ ಓದೋದು. ಬಹಳ ಜೋರಾಗಿದೆ. ಯು ಸೀಮ್ ಟು ಬಿ ವೆರಿ ಹ್ಯಾಪಿ. ಸುಖ ಅಂದ್ರೇನಯ್ಯ, ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್. ಮಾಡರ್ನ್ ಯೋಗಿಗಳು ಹೇಳುತ್ತೆ ಈ ಕಾಲೇಜು ಕೆಲವು ಸಾರಿ ಫನ್ನಿ ಅನ್ಸುತ್ತೆ ತುಂಬಾ. ಮೊನ್ನೆ ಒಂದು ನಾಟಕ ಆಯ್ತು. ಈಗ ನಾಟಕ ಯಯಾತಿ ಮಹಾರಾಜ. ಯಯಾತಿ ಮಹಾರಾಜ ನೀವು ನನ್ನ ತಂದೆಯ ಹಾಗೆ. ಆದರೂ ಯಾರು ಯೌವನವನ್ನು ಹೊಂದಿದ್ದಾರೋ ಅವರು ಮಾತ್ರ ನನ್ನ ಸಂಗಾತಿಯಾಗಲು ಸಾಧ್ಯ. ಅಂದ ಮೇಲೆ ನಿನ್ನ ಮಾತಿನ ಅರ್ಥ ಸ್ಪಷ್ಟವಾಗಿದೆ. ಆದರೂ ಒಂದು ಅಳುಕು ಮಾತ್ರ ಇದೆ. ಏನು ಅಳುಕು ಗಿಳುಕು? ಅದೆಲ್ಲ ಹುಲು ಮನುಜರಿಗೆ ಮಾತ್ರ. ಸುಂದರಿ, ಇಷ್ಟಳ ಮಾತಾಡುವ ಚಟವನ್ನೇ ಗೆದ್ದಿಲ್ಲ, ಕಾಲವನ್ನೇ ಗೆದ್ದಿದ್ದೀರಿ. ಮಾತಾಡುವ ಚಟವನ್ನೇ ಗೆದ್ದಿಲ್ಲ. ಆದ್ದರಿಂದ ಏನು ಆದ್ದರಿಂದ? ಒಂದೇ ಒಂದು ಕ್ಷಣ ಬಿಡುವು ಕೊಟ್ಟರೆ ಅಂತಃಪುರದಲ್ಲಿ ಅತ್ಯಂತ ತ್ವರೆಯ ಒಂದು ಕೆಲಸ ಮುಗಿಸಿಕೊಂಡು ಬರುವೆ. ಹೋಗು, ಶೀಘ್ರವಾಗಿ ಬಾ. ಅಲ್ಲಿಯವರೆಗೆ ಇಲ್ಲಿ ನಿನಗಾಗಿ ನಾನು ಕಾದು ಕುಳಿತಿರುತ್ತೇನೆ. ಇಲ್ಲೊಂದು ರೂಲ್ಸ್ ಇದೆ, ಹುಡುಗರು ಹುಡುಗಿರು ಒಟ್ಟಿಗೆ ಪಾರ್ಕ್ ಮಾಡಬಾರ್ದು ಅಂತ. ಕ್ಲಾಸ್ ಇದೆ, ಹೋಗೋಣವಾ? The following students are fined for yawning in the corridor. Rupees 50. For talking romantically in public, rupees 50. ಈಗ kinetic theory of ನಾವು gravity. ನಮ್ಮ ಅನುಕೂಲಕ್ಕೋಸ್ಕರವಾಗಿ No, ಸಾಹಿತ್ಯವನ್ನ to establish an equation, ವಿಮರ್ಶಾತ್ಮಕತೆಯಿಂದ ನೋಡೋದು. we are going to assume ಕಾಲವನ್ನು postulates. ವಿಂಗಡಿಸಿ ಯೋಚಿಸಿ. So these postulates are ಸಾಹಿತ್ಯ sometimes ಅಂತಕ್ಕಂಥದ್ದು called assumptions. ಕೇವಲ or like ಕೆಲವೇ this. ಜನಗಳಿಗೆ, First one, ಅಂದ್ರೆ ಅರಮನೆ, gas is made up of infinite number of ಜನಸಾಮಾನ್ಯರಿಗೆ extremely ಬರೋದಕ್ಕೆ small particles. ವಚನಕಾರ And these particles are ಮತ್ತು called molecules. ಕೀರ್ತನಕಾರರು ಬಹಳಷ್ಟು ಸಹಾಯವನ್ನು ಮಾಡ್ತಾರೆ. These molecules are not ಮಧ್ವನಲ್ಲಿ static, but they will be moving ಸಾಹಿತ್ಯ in all possible directions, ಸಾಮಾಜಿಕ ಪರಿವರ್ತನೆಯನ್ನು colliding ಮಾಡುವ within themselves, ಗುರಿಯನ್ನ and also to follow the content. ಹೊರಗಡೆ ಬಂದಾಗ ಸಾಮಾನ್ಯರು When ಅದಕ್ಕೆ you take ಪ್ರತಿಫಲಿಸೋದಕ್ಕೆ these ಸಾಧ್ಯವಾಗ್ತದೆ. molecules, For committing nuisance near the college, rupees 40. For just being, rupees 100.
ವಾಟ್ಸ್ ದ ಟೈಮ್ ಐ ಸೇ? ಗಡಿಯಾರ ನಿಂತೋಗಿದೆ ಸರ್. ನಿಮ್ದು ಯಾವಾಗಲೂ ಇದೆ ಗೋಳಾಗೋಯ್ತಲ್ರಿ. ಸಿನ್ಸ್ ಯು ಆರ್ ರೆಗ್ಯುಲರ್ಲಿ ಇರೆಗ್ಯುಲರ್, ಗೋ ಅಂಡ್ ಡೂ ದ ಸ್ಟಾಕ್ ವೆರಿಫಿಕೇಶನ್ ಒನ್. ಆಗಲಿ ಸರ್. ನಾಗೇಶ್, ನೀವು ಕ್ಲಾಸ್ ತೆಗೆದುಕೊಳ್ಳೋದರಲ್ಲಿ ಹಾಗೂ ಕಾಲೇಜಿನ ವಿವಿಧ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ತಾ ಇದ್ದೇನೆ. ನಿಮ್ಮ ವರ್ತನೆ ಮತ್ತು ಅದಕ್ಷತೆ ಇವುಗಳ ಬಗ್ಗೆ ನಮ್ಮ ಈ ಕಾಲೇಜು ಕಮಿಟಿಗೆ ಒಂದು ವರದಿ ಒಪ್ಪಿಸಿ ನಿಮ್ಮನ್ನ ವಿಚಾರಣೆ ಗುರುಪಡಿಸೋದು ಅನಿವಾರ್ಯವಾದ್ದರಿಂದ ಇವತ್ತು ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದೇನೆ. ನಾವು ನಿಮಗೆ ಹೇಳಿದ ಎಲ್ಲ ಮಾತು, ಕೊಟ್ಟ ಶಿಕ್ಷೆ ಎಲ್ಲ ವ್ಯರ್ಥವಾಗಿದೆ. ಮತ್ತು ಹೇಳೋದಾದ್ರೆ ನಿಮ್ಮ ಈ ವರ್ತನೆ ಮತ್ತು ಅದಕ್ಷತೆ ನಮ್ಮ ಕಾಲೇಜಿನ ಭವ್ಯ ಪರಂಪರೆ, ಆಚಾರ, ವಿಚಾರ, ಸಂಸ್ಕೃತಿ ಈ ಎಲ್ಲವುಗಳ ಬಗ್ಗೆ ತೋರಿದ ನಿರ್ಲಕ್ಷ್ಯ ಮತ್ತು ಅದಕ್ಷತೆ ಆಗಿದೆ ಅನ್ನೋದನ್ನ ನಾವು ಚೆನ್ನಾಗಿ ಗಮನಿಸಿದ್ದೇವೆ. ಈ ನಮ್ಮ ಆಪಾದನೆಗಳ ಬಗ್ಗೆ ನೀವೇನು ಹೇಳ್ತೀರಿ? ಹಿಂದೆ ಆದದಕ್ಕಾಗಿ ನಾನು ಎಕ್ಸ್ಕ್ಯೂಸ್ ಕೇಳ್ತೇನೆ. ಮುಂದೆ ಅಂತದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅಶ್ಯೂರ್ ಮಾಡ್ತೇನೆ. ಟೇಕ್ ಯುವರ್ ವರ್ಕ್ ಮೋರ್ ಸೀರಿಯಸ್ಲಿ. ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್.
ಹಾಗೆ ನಿಂತಿರಿ. ನಿಮ್ಮ ವಿಧೇಯತೆ ಮತ್ತು ನಿರ್ಲಕ್ಷ್ಯ ನೋಡಿ ನನಗೆ ಆಶ್ಚರ್ಯವಾಗುತ್ತೆ. ನಿಮ್ಮ ಸುತ್ತ ನಡೆಯುತ್ತಿರುವುದರ ಬಗ್ಗೆ ನಿಮಗೆ ಆಸಕ್ತಿ ಯಾಕಿಲ್ಲ? ನಿಮ್ಮ ಸುತ್ತಣ ಬಡವರು, ದರಿದ್ರರು, ನಿರ್ಗತಿಕರು, ಇವ್ರ ಬಗ್ಗೆ ಹೋಗಿ ನಿಮ್ಮ ಸಹಪಾಠಿಗಳ ಗತಿ ಏನಾಗ್ತಿದೆ ಅಂತ ನಿಮಗೆ ಯಾಕೆ ಗೊತ್ತಿಲ್ಲ? ವಿದ್ಯೆ ನಮ್ಮನ್ನೆಲ್ಲ ಅನುಕಂಪೆಯ ವ್ಯಕ್ತಿಗಳಾಗಿ, ಜವಾಬ್ದಾರಿಯ ವ್ಯಕ್ತಿಗಳಾಗಿ, ಧೈರ್ಯವಂತರನ್ನಾಗಿ ಮಾಡುತ್ತೆ. ಯಾಕೆ ನಮ್ಮ ವಿದ್ಯೆ ನಮ್ಮ ಹೃದಯವನ್ನೆಲ್ಲ ಕಲ್ಲು ಮಾಡುತ್ತೆ? ಇದು ನಮ್ಮ ಸಮಾಜದ ಲಕ್ಷಣವಿರಬಹುದೇ? ನಿಮ್ಮ ಬಗ್ಗೆ ನನ್ನ ಅಭಿಪ್ರಾಯ ಇದೆ. ಅದನ್ನು ಒಪ್ಪದೇ ಇರೋರೆಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ನೀವೆಲ್ಲ ಪಶುಗಳ ತರ ಇದ್ದೀರಿ. ಯಾಕಾಗಿ ನಿಂತಿದ್ದೀರಿ? ನನ್ನ ಅಭಿಪ್ರಾಯ ಅರ್ಥವಾಯಿತೆ? ನಿಮ್ಮ ಜೊತೆ ನಾನು ಮಾತಾಡಿ ಏನು ಪ್ರಯೋಜನ? ಈ ನಿಮ್ಮ ಲೆಕ್ಚರ್ ಸಿಲೆಬಸ್ ನಲ್ಲಿ ಇದೆಯಾ? ಇದೆ ಸರ್. ಗುಡ್, ವೆರಿ ಗುಡ್. ಮುಂದುವರೆಸಿ. ನಾನು, ನೀವು, ನಮ್ಮ ಪ್ರಿನ್ಸಿಪಲ್, ನಮ್ಮೆಲ್ಲರ ಬದುಕಿನಿಂದ ಒಂದು ಹೊಸ ಸಮಾಜಶಾಸ್ತ್ರ ಹೊರಬರುತ್ತೆ. ಆ ಸಮಾಜಶಾಸ್ತ್ರದಲ್ಲಿ ಕಾಲೇಜುಗಳ ಸ್ವರೂಪವೇ ಬದಲಾಗಿದೆ. ಈಗಿನಂತೆ ಪ್ರತಿಯೊಂದು ಕಾಲೇಜು ಪುಸ್ತಕ ಕೀಟಿಗಳ ಅಥವಾ ಮಾನವ ದ್ವೇಷಗಳ ಸ್ಥಾನವಾಗಿರದೆ ಜವಾಬ್ದಾರಿಯುತ ನಾಗರಿಕರನ್ನಾಗಿಸುವ ಒಂದು ಕೇಂದ್ರವಾಗಿರುತ್ತೆ. ಅಲ್ಲಿ ದರ್ಪ ದಬ್ಬಾಳಿಕೆಯ ಧ್ವನಿ ಇರೋಲ್ಲ. ಐ ಸೆಡ್ ವಿಲ್ ಯು ಸ್ಟಾಪ್ ಇಟ್? ನಾವು ನಮ್ಮ ಸಿಲೆಬಸ್ ಒಂದು ಸ್ವಲ್ಪ ನೋಡ್ಬೇಕು. ಏನ್ ಹಾಗಂದ್ರೆ? ಬಾ, ಪ್ರಿನ್ಸಿಪಲ್ಗೆ ಸಿಲೆಬಸ್ ನೋಡ್ಬೇಕಂತ. ಬಾ, ಕಮ. ನಮ್ಮ ಮಾತುಗಳ ಮಧ್ಯೆ, ವಿದ್ಯಾದಾನದ ಮಧ್ಯೆ, ದರ್ಪ ದಬ್ಬಾಳಿಕೆಯ ಮಧ್ಯೆ ಪರಂಪರಾಗತವಾದ ಗುರು ಸನ್ನಿಧಿಯಲ್ಲಿ ನಾನು ಕಂಡ ಸಿಲೆಬಸ್ ಇದು. ಇದನ್ನು ಮರೆತು ತನ್ನ ಸಿಲೆಬಸ್ ಪ್ರಕಾರ ಪಾಠ ಮಾಡೋದು ಕಷ್ಟವಾಗ್ತದೆ. ಪ್ಲೀಸ್ ಸ್ಟಿಕ್ ಟು ಯುವರ್ ಸಿಲೆಬಸ್. ನಿಮ್ಮೆಲ್ಲರ ಅಭಿಪ್ರಾಯಕ್ಕಾಗಿ ಈ ಮೀಟಿಂಗ್ ಕರೆದಿರುವುದು. ನಿಮ್ಮಲ್ಲಿನ ಹಿರಿಯರು ಎಲ್ಲರ ಅಭಿಪ್ರಾಯ ಬಹಳ ಮುಖ್ಯ. ಸಂಪ್ರದಾಯ ಮತ್ತು ಹೊಸತನ ಇವೆರಡರ ಸಮ್ಮಿಲನದಿಂದ ಈ ಕಾಲೇಜು ಬೆಳೆಯಬೇಕು. ಹೇಳಿ, ದಾಕ್ಷಿಣ್ಯವಿಲ್ಲದೆ ಹೇಳಿ. ನಮ್ಮ ಟೀಚಿಂಗ್ಸ್ ಎಲ್ಲ ಸಿಲೆಬಸ್ ಮತ್ತು ಟೆಕ್ಸ್ಟ್ ಬುಕ್ಗೆ ಅನುಗುಣವಾಗಿರಬೇಕು ಅಂತ ಕಾಲೇಜಿನ ಪ್ರೆಮಿಸಸ್ ನಲ್ಲಿ ಯಾವುದೇ ವಿಧವಾದ ಇನ್ಡಿಸಿಪ್ಲಿನ್ಗೂ ಅವಕಾಶ ಕೊಡಬಾರ್ದು ಅಂತ ನನ್ನ ಸೂಚನೆ. ಈಗ ಯಾರು ಸಿಲೆಬಸ್ಸು ಡಿಸಿಪ್ಲಿನ್ ಬಿಟ್ಟಿದ್ದಾರೆ ಅಂತ ಯಾರು ವೈಯಕ್ತಿಕವಾಗಿ ಮಾತಾಡೋದು ಬೇಡ. ಹೇಳಿ. ನಾನೊಂದು ಪ್ರಶ್ನೆ ಕೇಳಬಹುದೇ? ಎಸ್, ಹೇಳಿ. ಸೈಲೆನ್ಸ್. ಶಂಕರ್ ನಮ್ಮ ಪ್ರತಿಭಾವಂತ ಅಧ್ಯಾಪಕರು, ಬಹಳ ಬುದ್ಧಿಶಾಲಿಗಳು, ಬಹಳ ಓದಿದವರು. ಈಸ್ ಎ ಗ್ರೇಟ್ ಸ್ಕಾಲರ್. ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಉತ್ಸಾಹಿಗಳು, ತರುಣರು. ಶಂಕರ್ ನನ್ನ ತಮ್ಮ ಇದ್ದ ಹಾಗೆ. ಅವರನ್ನ ನೀವೆಲ್ಲ ಹಾಗೇ ಕಾಣಬೇಕು ಅಂತ
ನನ್ನ ಅಭಿಪ್ರಾಯ. ಈ ಕಾಲೇಜ್ನಲ್ಲಿ ಸೋಮು ಅಂತ ಒಬ್ಬ ಹುಡುಗ ಇದ್ದಾನೆ. ಅವನ್ ನಿಮ್ಮಲ್ಲಿ ಎಷ್ಟು ಚೆನ್ನಾಗಿ ಗೊತ್ತು? ಓ, ಅವನು ಮಹಾ ಅಪಾಪುನಿ. ಆದ್ರೆ ಅವನು 70% ಮಾರ್ಕ್ಸ್ ತೆಗೆದಿದ್ದಾನೆ. ಕೇವಲ ಮಾರ್ಕ್ಸ್ ಮುಖ್ಯ ಅಲ್ಲ, ಆತ ಹೊಡೆತ ತಿಂದಿದ್ದಾನೆ. ಆದ್ರೆ ಶ್ರೀಮಂತರ ಮಕ್ಕಳು ಯಾರು ಹೊಡೆತ ತಿನ್ನಂಗೆ ಕಾಣಲಿಲ್ಲ. ಕಾಣ್ಲಿಲ್ಲ ಗಿಣ್ಲಿಲ್ಲ ಅಂತ ಸಂದಿಗ್ಧ ಮಾತಾಡಬೇಡಿ. ನಿಮಗಿಂತ ಹೆಚ್ಚಾಗಿ ಇಲ್ಲಿನ ಜನಕ್ಕೆ ಅವನ ವಿಷಯ ಗೊತ್ತಿದೆ. ರಾಚೆಹಳ್ಳಿ ಹುಡುಗ, ಅವರ ತಂದೆ ಹೆಸರು ರಾಮೇಗೌಡ. 4 ಕಡೆ ರೂಮ್ ಚೇಂಜ್ ಮಾಡಿ ಮೋಸ್ಟ್ ಅಂಡ್ ಪಾಪ್ಯುಲರ್. ಆತ ಇನ್ನೂ ಇನ್ಫಾರ್ಮೇಶನ್ ಬೇಕಾ? ಈ ಕಾಲೇಜಿನ ಪೊಲೀಸ್ ಹುಡುಗರು ಯಾರು? ಅವ್ರು ಯಾರ ಮಕ್ಕಳು? ಸೋಮು ಗೊತ್ತಿದ ಮೇಲೆ ಅವರು ಯಾರು ಅಂತ ನಿಮಗೆ ಗೊತ್ತಿರಲೇಬೇಕು. ಅದನ್ನ ನಾನು ಸರಿಪಡಿಸ್ತೇನೆ ಬಿಡಿ. ಶಂಕರು ನಾನು ಕ್ಲಾಸ್ಮೇಟ್, ಒಟ್ಟಿಗೆ ಬೆಳೆದವರು. ಅವನು ಕೆಲವು ತಪ್ಪು ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾನೆ. ಅದನ್ನ ನಾನು ಬಗೆಹರಿಸ್ತೀನಿ. ಸರಿ, ಹಾಗಿದ್ರೆ ಈ ಮೀಟಿಂಗ್ನ ಇಲ್ಲಿಗೆ ಕ್ಲೋಸ್ ಮಾಡೋಣವಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗಿದೆ ಬೆಂಗಳೂರು? ಎಲ್ಲ ಸೌಖ್ಯನಾ? ಹೌದು ಸರ್, ಥ್ಯಾಂಕ್ ಯು. ನಿಮಗೊಂದು ರೂಮ್ ಕೊಡಿ ಅಂತ ಹೇಳಿದ್ದೆ. ಸೋಮುಗೆ ಹೊಡೆದವ್ರು ಯಾರು? ಗೊತ್ತಿಲ್ಲ. ಈ ಬಗ್ಗೆ ಒಂದು ರಿಪೋರ್ಟ್ ಮಾಡಿ ನೋಡೋಣ. ಈ ದೇಶದಲ್ಲಿ ಹೊಡೆಯೋರು ಬಡಿಯೋರು ರಕ್ತ ಹೀರೋರ ಮೇಲೆ ರಿಪೋರ್ಟ್ಸ್ ಕೊಟ್ಟು ಕೊಟ್ಟು ಸಾಕಾಗಿದೆ. ಸಾವಿರಾರು ವರ್ಷಗಳ ರಿಪೋರ್ಟ್ಸ್ ಸಕ್ತು ಹೋಗಿವೆ. ಆದರೆ ಹೊಡೆಯೋರು ಹೊಡಿತಾನೇ ಇದ್ದಾರೆ, ಹೊಡೆಸ್ಕೊಳ್ಳೋರು ಹೊಡೆಸ್ಕೋತಾನೆ ಇದ್ದಾರೆ. ನೀವೇನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡು ಬನ್ನಿ, ಚರ್ಚೆ ಮಾಡೋಣ. ಸುಮ್ಮನೆ ಹೀಗೆ ಮಾತಾಡಿದ್ರೆ ನಾನು ತಕ್ಕದ್ದು ಮಾಡಬೇಕಾಗುತ್ತೆ. ನನಗೆ ಸೆಟ್ಟು ಬರೋಲ್ಲ ಅಂತ ತಿಳಿಬೇಡಿ. So this is the story of liberation and reunification of Vietnam. Sir? Yes, Krishnan. What is the difference between liberty and freedom? Liberty is liberation from slavery. For instance, Vietnam, which is liberated. Whereas freedom is the next step. ಪ್ರತಿಭಟನೆ ಸ್ವಾತಂತ್ರ್ಯದ ಗುರುತು. ಯಾರು ಪ್ರತಿಭಟಿಸುವುದಿಲ್ಲವೋ ಅವರು ಸತ್ತ ಹಾಗೆ. Those who do not protest are the unconscious supporters of status quo. ಹೋರಾಟದಲ್ಲಿದೆ ಜೀವಂತಿಕೆ. ತರುಣ ತರುಣಿಯರಾಗಿ ಅನ್ಯಾಯ ಮತ್ತು ದಬ್ಬಾಳಿಕೆಯನ್ನು ನೀವು ಸಹಿಸಿದರೆ ನಿಮಗೆ ಅಕಾಲ ಮುಪ್ಪು ಬಂದಿದೆ ಅಂತ ಅರ್ಥ. ನೀವು ಯಾರನ್ನು ದ್ವೇಷಿಸಬೇಕಾದಿಲ್ಲ, ನೀವು ಸಣ್ಣರಾಗಬೇಕಾದಿಲ್ಲ, ಧೈರ್ಯವಂತರಾದರೆ ಸಾಕು. ಅಲ್ಲೇ ನಿಮ್ಮ ವೈಚಾರಿಕತೆ ಥಾಟ್ ಪ್ರೋಸೆಸ್ ಶುರುವಾಗುತ್ತೆ. ಜಾತಿ, ಆಸ್ತಿ ಮತ್ತು ಭಾಷೆ ನಮ್ಮ ದೇಶವನ್ನು ತಿನ್ನುತ್ತಿರುವ 3 ಕ್ರಿಮಿಗಳು. ಇವು ಅನೇಕ ರೀತಿಯಲ್ಲಿ ಇರುವುದು ಸಾಧ್ಯ.
ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲದಕ್ಕೊಂದಿಷ್ಟು ಪ್ರೇಮ ಕೊಡಿ. ಟ್ರಯಾಂಗಲ್ ಆಂಗಲ್ ಎಲ್ಲದಕ್ಕೊಂದಿಷ್ಟು ಜೀವ ಕೊಡಿ. ಇಂಗ್ಲಿಷು ಮ್ಯಾಥಮೆಟಿಕ್ಸು ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲದಕ್ಕೊಂದಿಷ್ಟು ಪ್ರೇಮ ಕೊಡಿ. ಸಿಲಿಂಡರು ಟೆಸ್ಟ್ ಟ್ಯೂಬ್ ಟ್ರಯಾಂಗಲ್ ಆಂಗಲ್ ಎಲ್ಲದಕ್ಕೊಂದಿಷ್ಟು ಜೀವ ಕೊಡಿ. ಸೂಟಾಕಿ ಬರುವಂತ ಕೈ ಕಟ್ಟಿ ಕೊರೆವಂತ, ಸೂಟಾಕಿ ಬರುವಂತ ಕೈ ಕಟ್ಟಿ ಕೊರೆವಂತ ಪ್ರೊಫೆಸರ್ಗೊಂದಿಷ್ಟು ಕರುಣೆ ಕೊಡಿ. ಸಣ್ಣನೆಯ ಬಾಟನಿ ಕನ್ನಡ ಅನಾಟಮಿ, ಸಣ್ಣನೆಯ ಬಾಟನಿ ಕನ್ನಡ ಅನಾಟಮಿ ಎಲ್ಲದಕ್ಕೊಂದಿಷ್ಟು ಕಾವ ಕೊಡಿ. ಬೋರಾದ ಗುಮ್ಮತ್ತ ಗೊಡ್ಡಾದ ಗೃಹಸ್ಥ, ಬೋರಾದ ಗುಮ್ಮತ್ತ ಗೊಡ್ಡಾದ ಗೃಹಸ್ಥ ದಳ್ಳಾಳಿಗೂ ಕೊಂಚ ಖುಷಿ ಕೊಡಿ. ಸಾಲಾಗಿ ಹಬ್ಬಿರುವ ಮೈಲುತ್ತು ಮನೆಗಳಿಗೆ, ಸಾಲಾಗಿ ಹಬ್ಬಿರುವ ಮೈಲುತ್ತು ಮನೆಗಳಿಗೆ ನಗು ನಗುವ ಒಂದೆರಡು ಜೀವ ಕೊಡಿ. ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲದಕ್ಕೊಂದಿಷ್ಟು ಪ್ರೇಮ ಕೊಡಿ. ಸಿಲಿಂಡರು ಟೆಸ್ಟ್ ಟ್ಯೂಬ್ ಟ್ರಯಾಂಗಲ್ ಆಂಗಲ್ ಎಲ್ಲದಕ್ಕೊಂದಿಷ್ಟು ಜೀವ ಕೊಡಿ. ಸುಸ್ತಾದ ಹುಡುಗರಿಗೆ ಹುಡುಗಿಯರ ಜೊತೆ ನಡೆವ, ಸುಸ್ತಾದ ಹುಡುಗರಿಗೆ ಹುಡುಗಿಯರ ಜೊತೆ ನಡೆವ ಕ್ರಾಂತಿಕಾರಕವಾದ ಗುಣವ ಕೊಡಿ. ನಡೆದು ಸುಸ್ತಾಗಿ ಕೊನೆಗೆ ಮನರಂಜನೆಗೆ, ನಡೆದು ಸುಸ್ತಾಗಿ ಕೊನೆಗೆ ಮನರಂಜನೆಗೆ ಒಂದೆರಡು ಲಘುವಾದ ಚೇಷ್ಟೆ ಕೊಡಿ. ಕೊನೆಯಿಲ್ಲದಿರುವಂತ ಕಪ್ಪನೆಯ ರೋಡಿಗೆ, ಕೊನೆಯಿಲ್ಲದಿರುವಂತ ಕಪ್ಪನೆಯ ರೋಡಿಗೆ ಗೋಳಿಲ್ಲದೆ ನಡೆಯುವಂತ ಜನರ ಕೊಡಿ. ದಿನವೆಲ್ಲ ನರ್ತಿಸುವ ಈ ಬಡವ ಪೊಲೀಸು, ದಿನವೆಲ್ಲ ನರ್ತಿಸುವ ಈ ಬಡವ ಪೊಲೀಸು ಉಲ್ಲಾಸದಿಂದಿರಲು ಟೈಮ್ ಕೊಡಿ. ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲದಕ್ಕೊಂದಿಷ್ಟು ಪ್ರೇಮ ಕೊಡಿ. ಸಿಲಿಂಡರು ಟೆಸ್ಟ್ ಟ್ಯೂಬ್ ಟ್ರಯಾಂಗಲ್ ಆಂಗಲ್ ಎಲ್ಲದಕ್ಕೊಂದಿಷ್ಟು ಜೀವ ಕೊಡಿ. ಹಿರಿಮೆ ಕೊಡಿ, ಜನಕ್ಕೆ ಒಲಿಮೆ ಕೊಡಿ. ಇಲ್ದಿದ್ರೆ ಒಂದಿಷ್ಟು ನಗೆಯ ಕೊಡಿ. ಧೈರ್ಯ ಕೊಡಿ, ಜನಕ್ಕೆ ಸ್ಥೈರ್ಯ ಕೊಡಿ. ಇಲ್ದಿದ್ರೆ ದಯವಿಟ್ಟು ರಜಾ ಕೊಡಿ. ಆಸೆ ಕೊಡಿ ಮತ್ತೆ ಆಸೆ ಕೊಡಿ, ಇಲ್ದಿದ್ರೊಂದಿಷ್ಟು ಧೈರ್ಯ ಕೊಡಿ. ಹೂವು ಕೊಡಿ ಇಲ್ಲ ಅಂಡೆ ಕೊಡಿ, ಇಲ್ದಿದ್ರೊಂದಿಷ್ಟು ಪ್ರೀತಿ ಕೊಡಿ. ಇಂಗ್ಲಿಷು ಮ್ಯಾಥಮೆಟಿಕ್ಸು ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲದಕ್ಕೊಂದಿಷ್ಟು ಪ್ರೇಮ ಕೊಡಿ. ಸಿಲಿಂಡರು ಟೆಸ್ಟ್ ಟ್ಯೂಬ್ ಟ್ರಯಾಂಗಲ್ ಆಂಗಲ್ ಎಲ್ಲದಕ್ಕೊಂದಿಷ್ಟು ಜೀವ ಕೊಡಿ. ಇಂಗ್ಲಿಷು ಮ್ಯಾಥಮೆಟಿಕ್ಸು ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲದಕ್ಕೊಂದಿಷ್ಟು ಪ್ರೇಮ ಕೊಡಿ. ಸಿಲಿಂಡರು ಟೆಸ್ಟ್ ಟ್ಯೂಬ್ ಟ್ರಯಾಂಗಲ್ ಆಂಗಲ್ ಎಲ್ಲದಕ್ಕೊಂದಿಷ್ಟು ಜೀವ ಕೊಡಿ. ಸಾಕು ಸೋಮು, ನಿಲ್ಲು. ನಾನು ನಿಮಗೆ ಬಹಳ ದಿವಸದಿಂದ ಹೇಳಬೇಕು ಅಂತ ಇದ್ದೆ. ನಿನ್ನನ್ನ ನಾನು ಗೊತ್ತು ಬಿಡ, ಯಾಕೆ ಗಂಟ್ಲು ಕೆಟ್ಟವರಾಗಿ ಒದ್ದಾಡ್ತೀಯ? ಗೊತ್ತಾ? ರಿಯಲಿ? ಗೊತ್ತು. ಏನಾದ್ರೂ ಇಂಟ್ರೆಸ್ಟಿಂಗ್ ಇದ್ರೆ ಹೇಳು. ಸರಿ ಹೇಳ್ತೀನಿ. ಈಗ ನೋಡು, ನಾವಿಬ್ರು ಶ್ರೀ ರಾಮಚಂದ್ರ ಸೀತಾದೇವಿಯಾಗಿದ್ದೀವಿ. ಶ್ರೀ ರಾಮಚಂದ್ರ ಅವರೇ, ತಮ್ಮ ರಾಮರಾಜ್ಯ ಈಚೆಗೆ ಹೇಗಿದೆ? ನೋಡು, ತಮಾಷೆ ಮಾಡ್ಬೇಡ, ಗೊತ್ತಾಯ್ತಾ? ನಾ ಹೇಳಿದ ಸರಿನೋ ತಪ್ಪು? ಹಾ, ನನಗನ್ಸತ್ತೆ ನಾವಿಬ್ರು ಆಡಮ್ ಅಂಡ್ ಈವ್ ತರ ಅಂತ. ಕರೆಕ್ಟ್. ನೀನ್ ಇವತ್ತು ಸ್ವಲ್ಪ ಮನ್ಸು ಮಾಡಿದ್ರೆ. ಅದೇನೋ ಮನ್ಸು ಮಾಡೋದು, ನೀನೊಬ್ಬ ರೊಮ್ಯಾಂಟಿಕ್ ಕತ್ತೆ. ಆಡಮ್ ಅಂಡ್ ಈವ್ ಬೆತ್ತಲೆ ಇದ್ರು ಗೊತ್ತಾ? ಆಗೋ ಸಮಾಚಾರ ಅಷ್ಟೇ ಅಲ್ಲಪ್ಪ, ದನ ಕರು ಕೂಡ ಬೆತ್ತಲೆ ಇರುತ್ತೆ. ನಾವು ಇರೋಣ,
ಆದ್ರೆ ನಾನ್ ದನ ಕರು ಅಲ್ವಲ್ಲ. ನೀನ್ ಒಬ್ನೇ ಇಲ್ಲಿ ಗೊಮ್ಟೇಶನ್ ತರ ಬೆತ್ತಲೆ ಇರು, ನಾ ಹೋಗ್ತೀನಿ. ಇವತ್ತಿಷ್ಟು ಪ್ರೇಮ ಸಾಕು, ನಾ ಬರ್ತೀನಪ್ಪ. ಓ ಹಲೋ. ಓ ಐ ಸಿ. ನೀವಿಬ್ರು ಬೇರೆ ಬೇರೆ ಕಡೆಯಿಂದ ಒಟ್ಟಿಗೆ ಬರ್ತಾ ಇದ್ದೀರಲ್ಲ? ಹೌದು ಸರ್. ಆದ್ರೆ ಇಬ್ರು ಒಂದೇ ರೀತಿಯಲ್ಲಿ ಬೆವ್ತಿದ್ದೀರಿ. ಓಡ್ತಾ ಇದ್ವಿ ಸರ್. ಯಾಕೆ? ನಡೆದು ಬೇಜಾರಾಯ್ತು ಅದಕ್ಕೆ. ಬನ್ನಿ ಇಲ್ಲೇ ಕೂತ್ಕೊಳ್ಳೋಣ. ಹೌದು ಸರ್, ತುಂಬಾ ಚೆನ್ನಾಗಿದೆ. ಈಗ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಡು ಯು ಲವ್ ಹಿಮ್? ನೀವು ನಿಜಕ್ಕೂ ಪ್ರೀತಿಸಿದ್ರೆ ಅದರ ಬಗ್ಗೆ ಧೈರ್ಯ ಮತ್ತು ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಆವತ್ತು ಆ ಗುಂಡಾಗಳ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಬಗೆಹರಿಯಲೇಬೇಕಿತ್ತು. ನಮ್ಮ ಜನರ ಅಹಿಂಸೆ, ಹಿಂಸೆ, ಶಿಸ್ತು, ಗೊಂದಲಕ್ಕೆ ಪ್ರತೀಕವಾಗಿದ್ದ ಸಂಸ್ಥೆಯ ಈ ಕೂಲಿ ಆಳುಗಳನ್ನ ನಾನವತ್ತು ಎದುರಿಸಲೇಬೇಕಿತ್ತು. ಶಲ್ ವಿ ಹ್ಯಾವ್ ಸಮ್ ಕಾಫಿ? ನಮಗೆಲ್ಲ ಡ್ರಾಪ್ ಕೊಡ್ತೀರಾ? ಶೂರ್ ಸರ್. ಬನ್ನಿ. ಫೈಟ್ ಮಾಡ್ಬೇಕಲ್ಲ. ಲೆಟ್ಸ್ ಫೈಟ್. 2 at a time. ಬಾಸುನು.
ಕೂಡ ನನ್ನ ಸುಮ್ಮನೆ ಬಿಡ್ತೀನಿ. ಅವತ್ತಷ್ಟೆಲ್ಲ ಅನುಭವವಾದ ಮೇಲೆ ನನಗೊಂಥರ ಮುಂಡ ಧೈರ್ಯ ಬಂದಿದೆ. ಏಯ್ ನಿಲ್ಲು. ಯಾರಯ್ಯ ನೀನು? ನೀನು ಯಾರು? ಸರಿಯಾಗಿ ಉತ್ತರ ಹೇಳಿದ್ರೆ ಚರ್ಮ ಸುಲಿದು ಬಿಡ್ತೀನಿ. ಸರಿ, ಅದಕ್ಕಿಂತ ಮುಂಚೆ ಒಂದು ಮಾತು. ಏನದು? ಬಹುವಚನದಲ್ಲಿ ನಾನು ಕರೀದೇ ಇದ್ರೆ ನಾನೆಂಥದ್ದು ಹೇಳಲ್ಲ. ಯಾರು ನೀವು ಅಂತ ಕೇಳು. ಓಹ್, ಈಗ ಯಾರ್ರೀ ತಾವು? ನಾನು ಭಾರತದ ಒಬ್ಬ ಉದ್ಯೋಗಸ್ಥ ಪ್ರಜೆ. ತಮ್ಮ ಹೆಸರೇನು? ರುದ್ರೇಗೌಡ, ಮುನಿಯಪ್ಪ, ತ್ಯಾಗಸಿಂಹ, ಶಂಕರಲಿಂಗ, ಯಾವುದು ಬೇಕಾದರೂ ಆಗಿರ್ಬೋದು. ಇವಾಗ ನಾನು ಮಾಡಿದ ತಪ್ಪಾದ್ರೂ ಏನು? ತಾವು ಸ್ಪೀಡ್ ಆಗಿ ನಡೆಯುತ್ತಿದ್ರಿ ಅಂತ ಕೇಳಿದ್ದು. ಓಹೋ, ಮನುಷ್ಯರಿಗೆ ಸ್ಪೀಡ್ ಲಿಮಿಟ್ ಬೇರೆ ಫಿಕ್ಸ್ ಮಾಡಿದ್ದೀರೋ ತಾವು? ಎಷ್ಟದು? ಒಳ್ಳೆ ತರಳೆ ಮನುಷ್ಯನಲ್ಲಯ್ಯ ನೀನು. ನಿನ್ನ ಸಂಗಡ ಮಾತಾಡಿದ್ದೆ ತಪ್ಪಾಯ್ತೆ. ಹೌದಾ? ಹಾಗಾದ್ರೆ ಅದನ್ನ ನಮ್ಮ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಹೇಳಿ. ಸ್ವಾಮಿ, ಬಹುವಚನದಲ್ಲಿ ಕೇಳ್ತಿದ್ದೆ, ನಾನೇನು ಬರಲ್ಲ? ಆಯ್ತು. ಅದು ನನ್ನ ಜೀವನದ ಒಂದು ಸಣ್ಣ ಸೆಗ್ಮೆಂಟ್ ಅಷ್ಟೇ. ನಿನ್ನಂತಹ ಅನೇಕ ಕ್ರಾಂತಿಕಾರಿಗಳಿದ್ದಾರೆ, ಆದರೆ ನನ್ನಂಥ ಸಭ್ಯರ ಜೀವನ ಹೇಗೋ ನಡ್ಕೊಂಡು ಹೋಗು. ಗಿಡಗಳಿಗೆ ಗೊಬ್ಬರ ಇದ್ದ ಹಾಗೆ ನಮ್ಮಂಥವ್ರಿಗೆ ಅವಮಾನ ಅನ್ನೋ. ಬರ್ತಾ ಬರ್ತಾ ಜೀವನನೇ ಗೊಬ್ಬರ ಆಗಿ ಹೋಗಿರುತ್ತೆ. ಕೋಪ ಮಾಡ್ಕೋಬೇಡ. ನಿನ್ನ ಹಾಗೆ ಎಗರಾಡಿ ನಾನು ಕೆಲಸ ಕಳ್ಕೊಂಡ್ರೆ ನನ್ನ ಗತಿ ಏನು? ನನ್ನ ಹೆಂಡತಿ ಮಕ್ಕಳ ಗತಿ ಏನು? ಎಲ್ಲ ನಿನ್ನ ಹಾಗೆ ಇದ್ರೆ ಯಾವಾಗ ಜನಕ್ಕೆ ಧೈರ್ಯ ಮತ್ತು ಘನತೆ ಬರುತ್ತೆ ಹೇಳು? ಹಣ ಮತ್ತು ಅಧಿಕಾರವಿದ್ದವರ ಕಾಲು ಕಟ್ಟೋದೇ ನಮ್ಮ ಕರ್ತವ್ಯವಾದ್ರೆ ನಿಮ್ಮಂಥವರಿಂದ ಎಂತಹ ವಿದ್ಯೆ ನಿಮ್ಮ ವಿದ್ಯಾರ್ಥಿಗಳಿಗೆ ಸಿಗುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ತೀರಾ ಮುಂದೆ ಹೋಗಬೇಡ. ನಿನ್ನ ಎಲ್ಲ ವೀಕ್ನೆಸ್ಗಳನ್ನು ಹೀಗೆ ರೊಮ್ಯಾಂಟಿಸೈಸ್ ಮಾಡ್ತಾ ಹೋದ್ರೆ ಇದಕ್ಕೆಲ್ಲ ಕೊನೆ ಎಲ್ಲಿ? ಹೌ ಡು ಯು ಎಕ್ಸ್ಪೆಕ್ಟ್ ಮೀ ಟು ಟಾಲರೇಟ್ ದಿಸ್ ಬ್ಲಡಿ ಇಡಿಯಟ್ಸ್? ಹಾಯ್ ಸೋನು. ಹಾಯ್. ಪ್ರಿನ್ಸಿಪಾಲ್ ನಿನ್ನ ತಂದೆ ಕಾಗದ. ಹೌದಾ? ಏನಂತ ಬರ್ದಿದ್ದಾರಂತೆ? ಗೊತ್ತಿಲ್ಲ. ಗೌಡ್ರೆ, ಒಂದು ಕಾಗದ. ನೀನೇ ಓದ್ಲಾ? ಮಾನ್ಯ ರಾಮೇಗೌಡರಿಗೆ ಬೆಂಗಳೂರಿನ ಪ್ರಬುದ್ಧ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಿನ್ಸಿಪಾಲ್ ಸದಾಶಿವಮೂರ್ತಿಗಳು ತಿಳಿಸುವುದೇನೆಂದರೆ, ನಿಮ್ಮ ಮಗ KR ಸೋಮು ಇತರ ವಾತಾವರಣದ ಕೆಟ್ಟ ಸಹವಾಸಕ್ಕೆ ಬಿದ್ದು ಆತನ ವರ್ತನೆ ತೀರಾ ಅಸಮರ್ಪಕವಾಗಿದೆ. ಕಾಲೇಜಿನಲ್ಲಿ ಇತ್ತೀಚೆಗೆ ಕಂಡು ಬರುತ್ತಿರುವ ಸಮಾಜದ್ರೋಹಿ ಅಧ್ಯಾಪಕ ವರ್ಗ ಮತ್ತು ವಿದ್ಯಾರ್ಥಿಗಳ ಸಹವಾಸದಿಂದ ನಿಮ್ಮ ಮಗನನ್ನು ಈ ಕಾಲೇಜಿನಲ್ಲಿ ಮುಂದುವರಿಯಲು ಅವಕಾಶ ಕೊಡುವುದು ಅಸಾಧ್ಯವಾಗಿದೆ. ಏನು ನಿನ್ ರಗಳೆ? ದುಡ್ಡು
ಕಳಿಸೋದು ಚೈನಿ ಮಾಡಕ್ಕೇನೋ ಹಿರಿಯರು ಗುರಿಯರು ನಗರ ಗೊತ್ತಾಗೋದಿಲ್ಲ ಯಾಕೆ ತಿಳಿಯೋದಿಲ್ಲ ಬೃಹಸ್ಪತಿ ಮಗನೋ ನೀವು ನಿಂಗೇನ್ ಜೀವದ ಮೇಲೆ ಆಸೆ ಇಲ್ವಾ? ನಾನಾಗ್ಲೇ ಅರ್ಥ ಸುತ್ತೋಗಿದ್ದೀನಿ ಗಿರ್ಜಾ. ನೀನೇನ್ ರೋಮಿಯೋ ಅಂತ ತಿಳ್ಕೊಂಡ್ಯಾ? ಇಲ್ಲ, ನಾನು ರೋಮಿಯೋನೂ ಅಲ್ಲ, ಮಜ್ಜನೂ ಅಲ್ಲ. ನಾನೊಬ್ಬ ದರಿದ್ರ ಹಳ್ಳಿ ಹುಡುಗ. ನಾನು ಹಳ್ಳಿಲೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಗಿರ್ಜಾ. ಸೋಮು, ಇಲ್ಲಿ ಹೋಗು. ದಾರಿ 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 ಬಿಡ್ರಿ, ಹೋಗ್ರಿ, ಆ ಕಡೆ ಹೋಗ್ರಿ, ಹೋಗ್ರಿ. ಏನು ಕೋತಿ ಕೊಡ್ತಾರೆ, ಹೋಗ್ರಿ ಹೋಗ್ರಿ, ಹೋಗ ಆ ಕಡೆ ದಾರಿ ದಾರಿ ಬಿಡ್ರಿ, ದಾರಿ ಬಿಡ್ರಿ, ಹೋಗ್ರಿ ಹೋಗ್ರಿ ಹೋಗ್ರಿ, ಏನಿಲ್ಲ ಹೋಗ್ರಿ. ಈ ಸೈಡ್ ಆದ್ರೇನು ಇನ್ನೊಂದು ಅದೇ ಸುಂದರ ನಿಮಗೆ ದಾರಿ ದಾರಿ ಜಾಗ ಜಾಗ ಬಿಡಿ ಹಾಗೆ 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 ಹೋಗ್ 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 ಹೋಗ ಏನು ಹೋಗಪ್ಪ, ಏನಿಲ್ಲ ಏನು ನಡೀತಾರೆ, ಹೋಗ ಹೋಗು ಅಂತಂದ್ರೆ ದಾರಿ ಬಿಡ್ರು. ಏನು ಕೋತಿ ಕುಡಿತಾರೆ, ಹೋಗಲಿ ಹೋಗ ಹೋಗ. ಅದ್ಯಾಕೆ ಆ ಕ್ರಾಕ್ ತರ ಮಾತಾಡ್ತೀಯ? ಅಷ್ಟು ದೊಡ್ಡವರಿದ್ದಾರೆ ಅಂತ ಗೌರವ ಆಗಿರುವ ಏನು ಬೇಡ ನಿನಗೆ? ಏನೋಪ್ಪ ನಿನಗದು ಅರ್ಥ ಆಗಲ್ಲ. ಆಗುತ್ತೆ. ಅಷ್ಟು ಅರ್ಥ ಆಗದೆ ಇದ್ರೆ ನನ್ನ ಪಾರ್ಟ್ ಟೈಮ್ ಲೆಕ್ಚರರ್ ಕೆಲಸ ಎಲ್ಲಿರ್ತಾ ಇತ್ತು? ನಿನ್ ಕೆಲಸ ಹೋಗುತ್ತೆ ಅಂತ ಕುರಿಗಳು ಹಾಗೆ ಇರಕ್ಕಾಗತ್ತಾ? ಕುರಿಗಳು ಪಾಠ ಕಲ್ಸಕ್ಕಾಗತ್ತಾ? ಹೌದು, ಕುರಿಗಳು ಪಾಠಕ್ಕೆ ಸಂಬಳ ಕೊಟ್ರೆ ಹಾಗೆ ಪಾಠ ಮಾಡಬೇಕಾಗುತ್ತೆ. ನಿನ್ಗೇನು ಮರ್ಯಾದೆ, ನಾಚಿಕೆ, ಅವಮಾನ ಏನೂ ಆಗಲ್ವಾ? ನಾಚಿಕೆ, ಮರ್ಯಾದೆ, ಮಾನ ಎಲ್ಲ ನಿನ್ಗೊಬ್ಬನಿಗೆ, ಬೇರೆ ಯಾರಿಗೂ ಆಗಲ್ಲ. ನಿನ್ನೆ ಆಫೀಸಲ್ಲಿ ಏನಾಯ್ತು ಗೊತ್ತಾ? ಸಾಹೇಬ್ ಗುಪ್ತಾ ಅವ್ರೆ, ಯಾಕೆ? ಅವ್ರನ್ನ ಕೇಳೋದು. ಈ ಆಫೀಸ್ನಲ್ಲಿ ಈ ಅಟೆಂಡರ್ ನನ್ನ ಮಗನ ಕೂಡ ನನ್ನ ಕಂಡ್ರೆ ಧಿಮಾಕು. ಈ ದರಿದ್ರ ಬಾಸುಗಳಿರೋದು ಕೆಲಸ ಮಾಡ್ತಿರೋರನ್ನ ಬೈದು ತೆಪ್ಪು ಕೂರ್ಸೋದಕ್ಕೆ. ಇವತ್ತಿ ನನ್ನ ಮಗ ಬಾಜಿರಾಯ ಯಾತಕ್ಕೆ ಕರೀತಿದ್ದಾನೆ ಗೊತ್ತಾಗ್ಲಿಲ್ವಲ್ಲ. ಅಂತೂ ಕೊನೆಗೂ ಬಂದೆ. ಏನು ಮಾಡ್ತಾ ಇದ್ದೆ? ಫುಡ್ ಫೈಲ್ಸ್ ಎಲ್ಲ ಉಳಿದಿತ್ತಲ್ಲ ಸರ್, ಲಾಸ್ಟ್ ಇಯರ್ದು, ಅದು ಲಿಸ್ಟ್ ಮಾಡ್ತಾ ಇದ್ದೆ. ಲಿಸ್ಟ್ ಮಾಡ್ತಾ ಇದ್ಯಾ? ಇನ್ನು ಎಷ್ಟು ಉಳಿದಿದೆ? ಒಂದು 500 ಉಳಿದಿರ್ಬೋದು ಸರ್, ಅಷ್ಟೇ. ಈಗ 4:15. ಇನ್ನು ಅರ್ಧ ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ಕೊಡ್ಬೇಕು.
ಓಕೆ? ಅದು ಎಮರ್ಜೆನ್ಸಿಲಿ ಶಂಕರ್ ಮುಖಾಶಿ ಅರ್ಧ ಗಂಟೆ ಲೇಟಾಗಿ ಬಂದು 400 ಫೈಲ್ ಪೆಂಡಿಂಗ್ ಉಳಿದು ಬಿಡ್ತು ಸರ್. ಐ ಸೇ ಟೇಕ್ ದಿಸ್, ಗೆಟ್ ಔಟ್ ಅಂಡ್ ಡೂ ಇಟ್. ಅವತ್ತಂತೂ ಆ ಕೆಲಸ ಮುಗಿಯೋ ಹಾಗೆ ಇರಲಿಲ್ಲ. ಸುಮ್ಮನೆ ಪರದಾಡಿ ನಿರಾಶನಾಗೋದಕ್ಕಿಂತ ಬಯಸ್ಕೊಂಡು ಬಿಡೋದು ಮೇಲೂ ಒಂದು. ತ್ಯಾಗರಾಜ್ ಬಾಯಲ್ಲಿ. ನಾ ಹೇಳಿದ ಕೆಲಸ ಏನಾಯ್ತು? ಎಲ್ಲೋ ಸ್ವಲ್ಪ ಬ್ಯಾಲೆನ್ಸ್ ಉಳಿದಿದೆ ಸರ್, ಅಷ್ಟೇ. ಸ್ವಲ್ಪ ಅಂದ್ರೆ ಎಷ್ಟಿದೆ, ಎಷ್ಟಾಗಿದೆ ಅಂತ ಕರೆಕ್ಟ್ ಆಗಿ ಹೇಳಕ್ ಆಗೋದಿಲ್ಲ? ನೀನ್ ಮನುಷ್ಯನೋ ದನವೋ? ನಾನು ದನ ಅಲ್ಲ ಸರ್. ವಾಟ್ ಈಸ್ ದಟ್ ಯು ಸೆಡ್? ಸ್ಪೀಕ್ ಔಟ್. ಸಾರಿ ಸರ್. ನೀನು ಉದ್ದಟತನ ಹೆಚ್ಚಾಗಿ ಹೋಗಿದೆ. ಇದೇನು ಆಫೀಸೋ ಸೋಮಾರಿಗಳ ದೊಡ್ಡಿನೋ? ನಾಳೆ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಲಿಸ್ಟ್ ತಯಾರು ತೋರಿಸ್ಬೇಕು. ಇಲ್ಲಿದ್ರೆ ಐ ವಿಲ್ ಸ್ಯಾಕ್ ಯು, ಯು ಬ್ಲಡಿ ಫೂಲ್. ಇವತ್ತು ಆಫೀಸ್ನಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ನನ್ನ ಮಗ ಬಾಸಿದಾನಲ್ಲ, ಅವನು ಬಂದು 300 ತರಲೆ ಫೈಲ್ಗಳಯ್ಯ. 4 ಗಂಟೆ ಟೈಮ್ ಆಗಲೇ ತಂದಿಟ್ಬಿಟ್ಟು ಇದೆಲ್ಲ 5 ಗಂಟೆ ಒಳಗಾಗಿ ಎಲ್ಲ ಮುಗಿದು ಬಿಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಾನು ಹೇಳಿದೆ, ಅದ್ ಹೇಗೆ ಸರ್ ಸಾಧ್ಯ? ನೀನೊಬ್ಬ ಕತ್ತೆ ಅಂತಂದ. ನೀನ್ ಸುಮ್ಮನಿದ್ದ? ನಾನು ಹೇಳಿದೆ, ಇದು ಪ್ರಜಾಪ್ರಭುತ್ವ, ನಾನು ಒಬ್ಬ ಭಾರತೀಯ ಪ್ರಜೆ, ನಾನು ಅದಕ್ಕೆ ಸರಿಯಾಗಿ ಹೇಳ್ಬೇಕಾಗುತ್ತಲ್ಲ. ಏನ್ ಹೇಳುತ್ತೀಯ ನೀನು ಅಂತ ಅಂದ. ಹೇಳಿದೆ ನಾನು, ಇದು ಪ್ರಜಾಪ್ರಭುತ್ವ, ನಾನು ಕತ್ತೆ ಆದ್ರೆ ತಾವು ಕತ್ತೆ ಅಲ್ವಾ ಸ್ವಾಮಿ? ಆಗ ಬಂದ ನೋಡೋ ದಾರಿಗವನು ಹೇಳ್ದ, ಸಾರಿ ತ್ಯಾಗರಾಜ್, ತಾವಿಷ್ಟು ಸೆನ್ಸಿಟಿವ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಐ ಆಮ್ ಸಾರಿ. ತ್ಯಾಗರಾಜ್, ತಾವು ಹಾಗಂದಾಗ ನಾನು ಅಲ್ಲೇ ಇದ್ದೆ. ಅವ್ರಂದದ್ದು ಸಾರಿ ಅಲ್ಲ, ತಾವು ಬ್ಲಡಿ ಆಸ್ ಅಂತ. ಇವನೊಬ್ಬ ತರ್ಲೆ ಹೋಗೆ. ಅವನ ತರ್ಲೆ ಬೆಂಡ್ ಎತ್ತಿ ನೋಡು.
ನಾವು ನಿಮ್ಮ ಕಟ್ಟಾಲ ಮಾಡಬೇಡಿರ ಕಟ್ಟಾಲ ಮಾಡಬೇಡಿರ ನಾವು ನಿಮ್ಮ ಕಟ್ಟಾಲ ಮಾಡಬೇಡಿರ ಕಟ್ಟಾಲ ಮಾಡಬೇಡಿರ ಪುಟ್ಟ ಹುಡುಗ ಹುಡುಗ ಅಪ್ಪೋಲಿ ಹುಡುಗ ಹುಡುಗ ಕಟ್ಟಾಲ ಮಾಡಬೇಡಿರ ಕಟ್ಟಾಲ ಮಾಡಬೇಡಿರ ಶತ್ರು ಹೇಳಲ್ಲ ಸ್ವಾಮಿ ನಾವು ನಿಮ್ಮ ಕಟ್ಟಾಲ ಮಾಡಬೇಡಿರ ಕಟ್ಟಾಲ ಮಾಡಬೇಡಿರ ಕಟ್ಟಾಲ ಮಾಡಬೇಡಿರ ಕಟ್ಟಾಲ ಮಾಡಬೇಡಿರ ಕಟ್ಟಾಲ ಮಾಡಬೇಡಿರ ಕಟ್ಟಾಲ ಮಾಡಬೇಡಿರ ಶಂಕರ್ ಶಂಕರ್ ಕೊಂಚ ಡಿಪ್ಲೊಮ್ಯಾಟಿಕ್ ಆಗಿದೆ. ಕಾಲೇಜಿಗೆ ಕೆಟ್ಟ ಹೆಸರು ಬರುತ್ತೆ. ಬರ್ಲಿ, ಕಾಲೇಜ್ ಕ್ಲೋಸ್ ಮಾಡಿಬಿಡ್ತಾರೆ. ಮಾಡ್ಲಿ. ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಮಾತಾಡ, ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ನೋಡು. 100 ಜನ ಲೆಕ್ಚರರ್ಸು, ಸ್ಟೂಡೆಂಟ್ಸು. Shut up and get lost. Yes. I want to have a word with you. ಅದೇನೋ ಬೇಗ ಹೇಳಿ, ಮೀಟಿಂಗ್ ಇದೆ. ಕೊನೆಗೂ ಸೋಮುನ ಡಿಸ್ಮಿಸ್ ಮಾಡಿದ್ರಿ ನೀವು. ಅದು ತುಂಬಾ ಕಾಂಟ್ರವರ್ಷಿಯಲ್ ಟಾಪಿಕ್. ಎಲ್ಲ ತಿಳಿದವರಿಗೆ ಕಾಂಟ್ರವರ್ಸಿಯಲ್ ಅಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಸೋಮು ಸತ್ತದಕ್ಕೆ ಕಾಂಡೋಲೆನ್ಸ್ ಮೀಟಿಂಗ್ ಇದೆ. ಆಮೇಲೆ ಬನ್ನಿ ಮಾತಾಡೋಣ. ನಿಮ್ಮ ಕಂಡೋಲೆನ್ಸ್ ಸತ್ತು ಸೋಮನ ಬದುಕಿಸೋಲ್ಲ. ನಿಮ್ಮ ಈ ತರದ ವರ್ತನೆ ಕೂಡ ಬದುಕಿಸೋಲ್ಲ. ನಿಮ್ಗೇನು ಅನಿಸೋಲ್ವೇ? ನಿಮ್ ಮನಸ್ಸೇ ಸತ್ತು ಹೋಗಿದೆಯೇ? ಆ ಹುಡುಗಿ ಕೂಡ ಸಾಯಬಹುದು. ಅದಕ್ಕೇನ್ ಮಾಡ್ಬೇಕು ಅಂತ ಈಗ? ನಾನು ರೆಸಿಗ್ನೇಷನ್ ಕೊಡ್ತೀನಿ. ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ಅಂದಿನಿಂದ ಚುರುಕಾಗಿ ನಡೆದ ಎಲ್ಲಾ ಸಂಗತಿಗಳು ನನ್ನ ಬದುಕಿನ ಕ್ರೂರ ಕರಾಳ ಕನಸಿನಂತಿದ್ದವು. ನನ್ನ ಸುತ್ತಣ ಅನ್ಯಾಯ, ದಬ್ಬಾಳಿಕೆ ನೋಡಿ ನನಗೆ ರೋಸಿ ಹೋಗಿತ್ತು.
ಹೇಗಿದ್ದೀರಿ ಸರ್? ನೀನು ಹೇಗಿದ್ದೀಯ ಅಂತ ನೋಡಕ್ ಬಂದೆ. ಸ್ವಲ್ಪ ಜ್ವರ ಇದೆ, ಸರಿ ಹೋಗುತ್ತೆ. ಆದ್ರೆ ಯಾಕೆ ಹೀಗಾಯ್ತು ಸರ್? ಸೋಮು ಸತ್ತದ್ ಹೇಗೆ ಅಂತ ಅಲ್ಲ? ಅಲ್ಲ, ನಾವು ಮಾಡಿ ತಪ್ಪಾದ್ರೂ ಏನು ಅಂತ. ನಾವೊಂದು ಪರೀಕ್ಷೆಯಲ್ಲಿ ಕೂಡ ಫೇಲ್ ಆಗಿಲ್ಲ, ನಾವೊಂದು ಕೆಟ್ಟ ಕೆಲಸ ಕೂಡ ಮಾಡಿಲ್ಲ. ಸೋಮು ನನ್ನ ಮುಟ್ಟೋ ಕೂಡ ಹೆದರ್ತಾ ಇದ್ದ. ನಾನು ತುಂಬಾ ಫ್ರೆಂಡ್ಲಿ ಅಂತ ಅವನಿಗೆ ಗೊತ್ತಿತ್ತು, ಅಲ್ಲದೆ ತಮಾಷೆ ಹುಡುಗಿ ಅಂತ ಚೆನ್ನಾಗಿ ಗೊತ್ತಿತ್ತು. ಪ್ರೇಮ ಗೀಮ ಅಂದ್ರೆ ನಾನು ನಕ್ಬಿಡ್ತೀನಿ ಅಂತ ಹೆದರ್ತಾ ಇದ್ದ. ನಾವೇನ್ ತಪ್ಪು ಮಾಡಿದ್ವಿ ಸರ್? ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಯಾರ ನಂಬಿ ಏನು ಪ್ರಯೋಜನ ಸರ್? ಪ್ರಯೋಜನಕ್ಕಾಗಿ ಮನುಷ್ಯರು ಯಾರನ್ನೂ ನಂಬೋಲ್ಲ. ಜೀವಿಸುವ ಆಶೆಗಾಗಿ ನಂಬ್ತಾರೆ, ನೆಮ್ಮದಿಗಾಗಿ ನಂಬ್ತಾರೆ. ಬದುಕಬೇಕು ಅನ್ನೋ ಆಶೆಯನ್ನು ನೀನು ಕಳ್ಕೋಬಾರ್ದು. ಯಾರು ಎಲ್ಲದನ್ನು ಕೊಲ್ತಾರೋ ಅವರ ಮಧ್ಯೆ ಸೃಷ್ಟಿಸಬಲ್ಲೆ ಅನ್ನೋದನ್ನು ತೋರಿಸ್ಬೇಕು. ವಿ ಶುಡ್ ಟೇಕ್ ಅಪ್ ದ ಚಾಲೆಂಜ್ ಆಫ್ ದಿಸ್ ವೆರಿ ಪೀಪಲ್. ಧೈರ್ಯ ಇದೆಯಾ? ಶಂಕರ್, ಒಂದು ಮಿನಿಟ್ ಬರ್ತೀನಿ. ನಿನಗೆ ಅಷ್ಟೆಲ್ಲ ವಿಶ್ವಾಸ ಧೈರ್ಯ ಇದೆಯಾ? ಏನ್ ನೀನ್ ಮಾತಾಡೋದು? ಆಕೆ ಇನ್ನೂ ಹೊಸಲೆ. ಆಕೆ ಕಾಯಿಲೆ ಗುಣ ಆಗುತ್ತೆ. ನಿನ್ನ ವಿಶ್ವಾಸ ಪ್ರೀತಿ ಬೇಕು ಅವಳಿಗೆ. ಆದ್ರೆ ನಿನ್ನ ಕಾಯಿಲೆ ಗುಣ ಆಗುತ್ತಾ? ಏನ್ ಕಾಯಿಲೆ? ಏನ್ ನೀನ್ ಮಾತಾಡ್ತಿರೋದು? ನಿನ್ನ ಬಂಡಾಯದ ಕಾಯಿಲೆ. ಇದನ್ನು ನೋಡಿ ನಿಮ್ಗೆ ಆಶ್ಚರ್ಯವಾಗಿರಬಹುದು, ಆದರೆ ಇವತ್ತಿನ ಲೆಕ್ಚರ್ ಇದೇ ಸಬ್ಜೆಕ್ಟ್ ಮೇಲೆ ಶುರು ಮಾಡೋಣ. ವಿ ಶುಡ್ ಟೇಕ್ ಅಪ್ ದ ಚಾಲೆಂಜ್ ಆಫ್ ದ ಪರ್ವರ್ಸ್ ಎಲಿಮೆಂಟ್ಸ್ ಇನ್ ಅವರ್ ಸೊಸೈಟಿ. ನಮ್ಮ ವಿಕೃತಿಯ ಮೂಲ ಹೆಣ್ಣು ಗಂಡುಗಳ ನಡುವೆ ಇರೋ ಸಂಶಯ. ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅಥವಾ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ದುಷ್ಟ ಶಕ್ತಿಗಳು ಹೆಣ್ಣು ಗಂಡುಗಳ ನಡುವೆ ಒಂದು ಗೋಡೆಯನ್ನೇ ಹಾಕಿವೆ. ಆದರೂ ನಮ್ಮ ಸಮಾಜದ ಜನರ ವ್ಯಭಿಚಾರ ಭಾವನೆ ಕಡಿಮೆಯಾಗಿಲ್ಲ. ನೀವಿವತ್ತು ಈ ಕಾಲೇಜಿನಲ್ಲಿ ಅಂಥ ಮನೋಭಾವನೆಗೆ ವಿರುದ್ಧ ಅಂತ ತೋರಿಸ್ಬೇಕು. ಮಿಸ್ ಪರಿಮಳ, ಯಾಕಷ್ಟು ಸೀರಿಯಸ್ ಆಗಿ ಕೂತಿದ್ದೀರಾ? ಸಂಕೋಚನಾ? ಯಾಕೆ ನನ್ನ ಮೇಲೆ ಕೋಪನಾ? ಪ್ಲೀಸ್ ಸ್ಮೈಲ್. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಸ್ಮೈಲ್. ಮಿಸ್ಟರ್ ಶಂಕರ್, ನಿಮಗೆ ಬೆಂಗಳೂರಲ್ಲಿ ಇನ್ನೂ ಹಜಾಮರು ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ನನಗೆ ಹಜಾಮರು ಯಾವ ಸ್ಥಳದಲ್ಲಿ ಹೇಗೆ ಸಿಗ್ತಾರೆ ಅನ್ನೋದು ಕೆಲವು ಸಲ ಗೊತ್ತಾಗಲ್ಲ. ನಿಮ್ ಕಾಪು ಬಟ್ಟೆ ಇತ್ಯಾದಿಗಳಿಗೆ ಅಂತ ಕಾಲೇಜಿನಿಂದ ಅಡ್ವಾನ್ಸ್ ಕೊಟ್ಟಿದ್ವಿ, ಆದ್ರೆ ನಿಮ್ಮಲ್ಲಿ ಏನೂ ಬದಲಾವಣೆ ಕಾಣಲಿಲ್ಲ. ನೀವು ಬಂದಾಗ ಆರಂಭಿಸಿದ ಬುಡಮೇಲ್ ಕೃತ್ಯ ಇನ್ನೂ ನಿಲ್ಲಿಸಿಲ್ಲ. ಮೊದಲಾಗಿ ನಾನು ಅಡ್ವಾನ್ಸ್ ತಗೊಂಡಿಲ್ಲ. ಅಲ್ಲದೆ ನಾನು ಬಂದಾಗ ಆರಂಭಿಸಿದ ಕೆಲಸಕ್ಕೆ ನನಗೆ ಸಂಬಳ ಸಿಗ್ತಿರೋದು ಅಂತ ನಾನು ತಿಳ್ಕೊಂಡಿದ್ದೆ. ನೀವು ಮಾಡ್ತಾ ಇರೋದು ಕೆಲಸ ಅಲ್ಲ, ಇಟ್ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಸಿಕ್ನೆಸ್. ಯಾರಿಗೆ ಸಿಕ್ನೆಸ್ ಅನ್ನೋದು ಮೊದಲು ನಿರ್ಧಾರವಾಗಲಿ. ಶಿಸ್ತು ಸಂಸ್ಕೃತಿಯ ಹೆಸರಿನಲ್ಲಿ ದಬ್ಬಾಳಿಕೆ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಮೊದಲು ಗೊತ್ತಾಗ್ಲಿ. ಹೀಗೆ ವಾದ ಬೆಳೆಸಿ ಪ್ರಯೋಜನವಿಲ್ಲ. ಶಂಕರ್, ನೀವು ಯಾರೆದುರಿಗೆ ಮಾತಾಡ್ತೀರಿ ಅನ್ನೋದನ್ನ ಸ್ವಲ್ಪ ನೆನಪಿಡಿ. ಇವರೆಲ್ಲ ನಮ್ಮ ಸಮಾಜದ ಗಣ್ಯರು. ದೇ ಆರ್ ದ ಪಿಲ್ಲರ್ಸ್ ಆಫ್ ಅವರ್ ಸೊಸೈಟಿ. ಆದ್ರಿಂದ ನಿಮ್ಮ ಉತ್ತರಗಳು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಲಿ. ರೆಸ್ಪಾನ್ಸಿಬಲ್? ಎಸ್.
ದಯವಿಟ್ಟು ಹೇಳಿ, ಈ ಕಾಲೇಜಿಗೆ ಹಣ ಎಲ್ಲಿಂದ ಬರುತ್ತೆ? ಸಾರ್ವಜನಿಕರಿಂದ, ಸಮಾಜದಿಂದ. ಯಾರಿಂದ ಎಷ್ಟೆಷ್ಟು ಬರುತ್ತೆ? ಗೊತ್ತಿಲ್ಲ. ಈ ಕಾಲೇಜಿಗೆ ಕ್ಲಾಸ್ ನಡೆಸೋಕೆ ಕಟ್ಟಡಗಳು ಬೇಕಲ್ವಾ? ಸೈನ್ಸ್ ಸಬ್ಜೆಕ್ಟ್ಸ್ಗೆ ಲ್ಯಾಬೋರೇಟರಿಗಳು ಬೇಕಲ್ವಾ? ಬೇಕು. ಆ ಹಣ ಯಾರಿಂದ ಬರುತ್ತೆ ಸ್ವಲ್ಪ ಹೇಳಿ. ಗೊತ್ತಿಲ್ಲ. ಎಷ್ಟು ಜನ ನಮ್ಮ ಕಾಲೇಜಿನಲ್ಲಿ ಓದಿ ಮರ್ಯಾದಸ್ಥ ಗೃಹಸ್ಥರಾಗಿ ಬಾಳ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲಿ ಈ ರಾಷ್ಟ್ರದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. ಸ್ವಲ್ಪ ಹೇಳ್ತೀರಾ? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಏನ್ ಗೊತ್ತಿದೆ ಅದನ್ನಾದ್ರೂ ಹೇಳ್ರಿ. Why can't you be specific? ಪಾಯಿಂಟ್ 1, ವಿದ್ಯಾರ್ಥಿಗಳಲ್ಲಿ ಭಯ ತುಂಬಿದೆ. ಅವರಲ್ಲಿ ಪರಸ್ಪರ ಸ್ನೇಹ ಕೂಡ ಇಲ್ಲ. ಪಾಯಿಂಟ್ 2, ಇಂಥ ವಾತಾವರಣದಲ್ಲಿ ವೈಚಾರಿಕ ಗುಲಾಮ್ಗಿರಿ ಹುಟ್ಟುತ್ತೆ. ಪಾಯಿಂಟ್ 3, ಈ ಹುಡುಗರ ಗುಲಾಮ್ಗಿರಿ ಅಧ್ಯಾಪಕರನ್ನು ಆವರಿಸಿದೆ. ಅವರು ಟೆಕ್ಸ್ಟ್ ಬಿಟ್ಟು ಬೇರೆ ಮಾತಾಡೋಕ್ಕೂ ಭಯ ಪಡ್ತಾರೆ. ಪಾಯಿಂಟ್ 4, ಇಂಥ ಪರಿಸ್ಥಿತಿಯಲ್ಲಿ ಹುಟ್ಟಿದ ಸಮಾಜ ಭ್ರಷ್ಟವಾಗುತ್ತೆ. ಈ ಭ್ರಷ್ಟ ಸಮಾಜಕ್ಕೆ ಕಾಲೇಜು ಕಾರಣವಾಗುತ್ತೆ. ಹಿ ಇಸ್ ಅಬ್ಸಲ್ಯೂಟ್ಲಿ ಸಿಲ್ಲಿ. ಇವತ್ತು ಹುಡುಗ ಹುಡುಗಿಯರ ಕ್ಲಾಸ್ನಲ್ಲಿ ಒಟ್ಟಿಗೆ ಕೂತ್ಕೊಳ್ಳಿ ಅಂತೀರಿ, ನಾಳೆ ಅವರು ಒಟ್ಟಾಗಿ ಕ್ಲಾಸ್ನಲ್ಲಿ ಕುಣಿರಿ ಅಂತೀರಿ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯೇನ್ರಿ? ಇವತ್ತು ತಮ್ಮ ಮಕ್ಕಳನ್ನ ಕಾಲೇಜಿನಲ್ಲಿ ಗೂಂಡಾಗಳಾಗಿ ಬಳಸ್ತೀರಿ, ನಾಳೆ ಅವರನ್ನೇ ಪೊಲೀಸ್ ಮಾಡಿ ಎಲ್ಲರ ಬಾಯಿ ಕಟ್ತೀರಿ. ಇದಕ್ಕೇನಾದ್ರೂ ಕೊನೆ ಇದೆಯೇ? ಜಗಳ ಬೇಡ, ಚರ್ಚೆ ಮಾಡೋಣ. ನಾನೊಂದೆರಡು ಪ್ರಶ್ನೆ ಕೇಳಬಹುದೇ? ಎಸ್. ನಮ್ಮ ಕಾಲೇಜಿನ ಪ್ರೇಯರ್ ಅರ್ಥ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಯಾಕದು ಇಲ್ಲಿ ಅಷ್ಟು ವ್ಯಂಗ್ಯವಾಗಿ ಕೇಳುತ್ತೆ? ಎಂದಾದರೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಿದ್ದಾರೆಯೇ? ಅಥವಾ ಅವರಿಗೆ ಸಂದೇಹಗಳೇ ಇಲ್ಲ? ನಮ್ಮ ಕಾಲೇಜಿನಲ್ಲಿ ಹುಡುಗಿಯರನ್ನು ಮಾತಾಡಿಸೋದಕ್ಕೆ ಎಷ್ಟು ಹುಡುಗರಿಗೆ ಏಟು ಬಿದ್ದಿದೆ, ಎಷ್ಟು ಹುಡುಗಿಯರ ಅವಮಾನವಾಗಿದೆ. ಯಾರು ಈ ಕಾಲೇಜನ್ನು ಆಳ್ತಿದ್ದಾರೆ? ಯಾಕೆ ಹೀಗೆ ಆಳ್ತಿದ್ದಾರೆ? ಅಧಿಕಾರಕ್ಕಾಗಿ ಆಳ್ತಿದ್ದಾರ? ಹಣಕ್ಕಾಗಿ ಆಳ್ತಿದ್ದಾರ? ಅಥವಾ ಸಮಾಜದ ಉದ್ಧಾರಕ್ಕಾಗಿ ಆಳ್ತಿದ್ದಾರೆ? ಏನ್ರಿ ಇದು? ಏನೇನೋ ಮಾತಾಡ್ತಾ ಇದ್ದಾನೆ ಶಂಕರ್. ಐ ಆಮ್ ವಾರ್ನಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ನೀವು ತೊಂದರೆಗೆ ಸಿಕ್ಕಾಕೊಳ್ತೀರಿ. ಈ ತರ ವರ್ತನೆಗಳಿಂದ ಏನೂ ಪ್ರಯೋಜನವಿಲ್ಲ. ನೀವು ನನ್ನ ಒಂದೇ ಒಂದು ಪ್ರಶ್ನೆಗೂ ಉತ್ತರ ಹೇಳಿಲ್ಲ. ಈ ವಿಚಾರನ ಚೇರ್ಮನ್ರಿಗೆ ರಿಪೋರ್ಟ್ ಮಾಡೋಣ. ನಿನ್ನ ಈ ಹೋರಾಟದ ಕಾಯಿಲೆಯಿಂದಾನೆ ಆ ಹುಡುಗ ಸತ್ತಿದ್ದು ಅಂತ ಸಂದೇಹ ಏನಾದ್ರೂ ಇದೆಯಾ ನಿನಗೆ? ಏನದು ನಿನ್ನ ಅರ್ಥ? ಯಾಕಿಷ್ಟೆಲ್ಲ ಹೇಳ್ತಿದ್ಯಾ? ನೇರವಾಗಿ ಮಾತಾಡೋಕೆ ಏನಾಗತ್ತೆ ನಿಂಗೆ? ಸರಿ, ಈ ಕಾಲೇಜ್ ಚೇರ್ಮನ್ ನಿನ್ನ ಕರ್ಕೊಂಡ್ಬರೋದಕ್ಕೆ ಅಂತ ನಾನು ಕಳಿಸಿದ್ದೆ. ಈಗ ನಿನ್ಗೆ ಯಾವ್ದ್ರಲ್ಲಾದ್ರೂ ವಿಶ್ವಾಸ ಇದ್ರೆ, ನಂಬಿಕೆ ಇದ್ರೆ ಸ್ಟೆಪ್ಗೆ ನನ್ನ ಜೊತೆ ಬಂದು ಅವ್ರು ಹೇಳ್ದಾಗ ಕೇಳಬೇಕು. ಏನಂತೆ? ನಾನು ಹೇಳಲ್ಲಪ್ಪ, ಅವರೇ ಹೇಳ್ತಾರೆ. ನಿಮ್ಮ ಹೆಸರು ಶಂಕರ್ ಅಲ್ವಾ? ಹೌದು. ನಮ್ಮ ಪ್ರಬುದ್ಧ ಕಾಲೇಜಿನಲ್ಲಿ ಕ್ರಾಂತಿಯ ಚಂಡಮಾರುತ ಹುಟ್ಟೋದಕ್ಕೆ ನೀವೇ ಕಾರಣ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿ ದಶೆಯ ನಿಮ್ಮ ಬಂಡಾಯ, ವಾಕ್ಚಾತುರ್ಯ, ಪ್ರೇಮ ಜೀವನ ಎಲ್ಲ ನನಗೆ ಗೊತ್ತು. ಚತುರೋಪಾಯಗಳ ನನ್ನ ನಂಬಿಕೆ, ವಿಶ್ವಾಸಕ್ಕೆ ಕೊನೆಗೂ ನೀವು ದೊಡ್ಡ ಪೆಟ್ಟನ್ನೇ ಕೊಟ್ಟಿದ್ದೀರಿ. ಈಗ ನಿಮಗೊಂದು ಸವಾಲು ಕಾದಿದೆ. ಜನರನ್ನ ಎಚ್ಚರಿಸಬಲ್ಲವನು ಮಾತ್ರ ಅವರನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಆದ್ರಿಂದ
ನಿಮ್ಮನ್ನ ಪ್ರಬುದ್ಧ ಕಾಲೇಜಿನ ಮುಖ್ಯಸ್ಥನನ್ನಾಗಿ ಮಾಡಿದ್ದೇನೆ. ಆದ್ರೆ ಒಂದು ಷರತ್ತು, ಸೋಮು ಅನ್ನೋ ಹುಡುಗನ ಮರಣದ ಬಗ್ಗೆ ನಾವಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಚಕಾರ ಎತ್ಕು ಈ ಕಾಲೇಜಿನ ಖ್ಯಾತಿಗೆ ಕಳಂಕ ತಟ್ಟದಾಗ ನೋಡ್ಕೋಬೇಕು. ಯೋಚಿಸಿ ನೋಡಿ, ಪ್ರೇಮದಂತೆಯೇ ಕ್ರಾಂತಿಯ ಯಶಸ್ಸಿಗೂ ಕೂಡ ಅನೇಕ ಸ್ಥಾನಮಾನಗಳು ಬೇಕಾಗುತ್ತವೆ. ಕಾಲೇಜಿನ ಕಂಟಿನ್ಯೂಟಿ ಹೊರಟೋಗುತ್ತೆ. ನಾವು ದಯವಿಟ್ಟು ಒಪ್ಕೋಬೇಕು ಸರ್. ನೀವೇ ಎಷ್ಟು ದಿನ ನಾನು ಈ ಕಾಲೇಜಿಗೆ ಅಪಾಯ, ನನ್ನನ್ನು ಡಿಸ್ಮಿಸ್ ಮಾಡಬೇಕು, ನನಗೆ ಸಿಕ್ ಮೈಂಡ್ ಇದೆ ಅಂತೆಲ್ಲ ಹೇಳಿದ್ರು. ಅದಾಗೋಯ್ತು. ದಯವಿಟ್ಟು ನಾವು ಹಳೆದನ್ನೆಲ್ಲ ಮರಿಬೇಕು. ದಯವಿಟ್ಟು ಇದನ್ನ ನೀವು ಕೊಳ್ಳೇಬೇಕು ಸರ್. ಹೀಗೆ ಹೇಳ್ತೀನಿ ಅಂತ ಬೇಸರ ಪಡ್ಕೋಬೇಡಿ. ತೃತೀಯರವ್ರು ಯಾರು ನಮ್ಮ ವಿದ್ಯಾರ್ಥಿಗಳನ್ನ ನಮ್ಮ ಕಾಲೇಜನ್ನ ಖಂಡಿತ ಕೈ ಬಿಡೋದಿಲ್ಲ. ನೀವಿಷ್ಟು ಬೇಗ ಬದಲಾಗೋದು ಹೇಗೆ ಸಾಧ್ಯ? ಯಾರೆಲ್ಲ ಹೇಳ್ತಾರೆ ಅಂತ ನಾನು ಹೇಗೆ ಒಪ್ಕೊಳ್ಳಿ? ಇದೇ ಸಂಸ್ಥೆ ಮೌಲ್ಯಗಳ ವಿರುದ್ಧ ಹೋರಾಡಿದವನ್ನ ನಾನು. ಹೋರಾಟ ಮಾಡಿದೆ, ಹುಡುಗರಿಗೆಲ್ಲ ಹೋರಾಟ ಕಲಿಸ್ತೆ. ಈಗ ಅವರೆಲ್ಲ ಬಂಡಾಯ ಮಾಡ್ತಿದ್ದಾರೆ. ಒಂದು ದಾರಿಗೆ ತರೋದು ನೀನೊಬ್ಬನಿಂದ ಸಾಧ್ಯ. ನಮ್ಮಂತ ಯುವಕರು ಧೈರ್ಯವಂತರು ಮುಂದೆ ಬರಬೇಕು. ಇಷ್ಟು ದಿವಸ ಚೇಂಜ್ ಬೇಕು, ಫ್ರೀಡಮ್ ಬೇಕು ಅಂತ ಅಧಿಕಾರದಲ್ಲಿದ್ದವ್ರನ್ನ ಬೈತಾ ಇದ್ದೆ. ಇವತ್ತು ಅಧಿಕಾರ ಕೈಗೆ ಸಿಗ್ತಾ ಇದೆ. ನೀನೇ ಕೈಗೆ ತಗೊಂಡು ಯಾಕೆ ಚೇಂಜು ಫ್ರೀಡಮ್ ತರಬಾರ್ದು? ನೀನು ಅಧಿಕಾರ ತಗೊಳ್ತಾ ಇದ್ರೆ ನೀನೊಬ್ಬ ಹೇಳಿ. ಐ ಥಿಂಕ್ ಇಟ್ ಓವರ್. ನೋಡಿ, ಅವನಿಗೆ ಪರ್ಸ್ಯೂ ಮಾಡಿ ನಾವೆಲ್ಲ ಒಪ್ಪಿಸ್ತಾ ಇದ್ರೆ ಬಹಳ ಕಷ್ಟ ಆಗ್ತದೆ ಅಂತ ತಪ್ಪಿರಲ್ಲ. ನನ್ನ ಬದುಕು ಕವಲು ದಾರಿಯಲ್ಲಿ ನಿಂತಿದ್ದಾಗ ಈ ಸ್ಥಾನವನ್ನು ಆರಿಸಿಕೊಳ್ಳುವುದು, ನನ್ನೆಲ್ಲಾ ಕನಸಿನ ಪ್ರಕಾರ ಈ ವಿದ್ಯಾಸಂಸ್ಥೆಯನ್ನು ರೂಪಿಸುವುದು ತಪ್ಪಿರಲಾರದು. ನನ್ನ ಸುತ್ತಣ ಜನ ಒಂದೇ ಏಟಿಗೆ ಬದಲಾಗಿರಲಾಗರು ಎಂಬುದನ್ನು ನಾನು ಬಲ್ಲೆ. ನನ್ನ ಮಿತ್ರರು ಸಹೋದ್ಯೋಗಿಗಳು ಕೂಡ ತಮ್ಮ ತಮ್ಮ ಸಮಯ ಸಾಧಕತನ ಅಥವಾ ಸಪ್ಪೆ ಜೀವನಕ್ಕೆ ಅಂಟಿಕೊಂಡಿದ್ದಾರೆ ಎಂಬುದನ್ನೂ ಬಲ್ಲೆ. ಆದರೆ ನನ್ನ ಈ ಹೊಸ ಹುದ್ದೆ ಈ ದಟ್ಟ ವಿಷಸಾಗರದಲ್ಲಿ ಒಂದು ನೀರಿನ ಹನಿಯಾಗುತ್ತೆ. ಸಾರಿ. ನಾವು ಪಶ್ಚಾತ್ತಾಪ ಪಡುವಂತ ಕೆಲಸ ಏನನ್ನು ಮಾಡಬಾರ್ದು ಅಂತ ನೀವೇ ಹೇಳಿದ್ರಿ ಸರ್. ಹೌದು, ಹೇಳಿದ್ದೆ. ಆದ್ರೆ ನಾವೇನನ್ನಾದ್ರೂ ಮಾಡ್ಬೇಕಾದ್ರೆ ಜನರ ಮಧ್ಯೆನೇ ಮಾಡ್ಬೇಕು ಅಲ್ಲ? ನೀವು ಈ ಸೂಟು ಬೂಟಿನ ಪುರೋಹಿತರಾದ್ರಿ. ಸೋಮು ಸ್ವರ್ಗದಲ್ಲೋ ನರಕದಲ್ಲೋ ನಗ್ತಾ ಇರ್ಬೇಕು. ಹುಚ್ಚಾಗಿ ಮಾತಾಡ್ಬೇಡ. ಈಗಿನ ನೀವು ನಿಜ ಇರ್ಬೇಕು, ಇಲ್ವೇ ಆಗಿನ ನೀವು ನಿಜ ಇರ್ಬೇಕು. ಸತ್ಯ ಕಹಿ ಆದಾಗ್ಲೆಲ್ಲ ಅಂತ ಮಾತು ಬರುತ್ತೆ. ನನ್ನ ಮನಸ್ಸು ನೋಯಿಸ್ಬೇಕು ಅಂತ ಮನಸ್ಸಾದ್ರೆ ನೋಯಿಸು. ಕಾಲೇಜಿನ ಹುಡುಗರು ನಿಮ್ಮಿಂದ ಬಹಳ ಕಲ್ತಿದ್ದಾರೆ. ಈಚೆಗೆ ಮಾತಾಡೋದನ್ನು ಕಲ್ತಿದ್ದಾರೆ. ಅದಕ್ಕೆ ಅವರು ಸೋಮುನ ನೀವೇ ಕೊಂದಿದ್ದು ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಅಂಥ ಮಾತು ನೀನು ಹೇಳೋದಾದ್ರೂ ಹೇಗೆ ಸಾಧ್ಯ? ಯಾವುದಾದ್ರೂ ದೊಡ್ಡ ಕಾರಣ ಇಲ್ಲದೆ ಆ ಪ್ರಿನ್ಸಿಪಾಲ್ ಡಿಸ್ಮಿಸ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನೀವ್ ಕೊಂದ್ರಿ ಅಂತ ಎಲ್ಲ ನಂಬ್ತಿದ್ದಾರೆ. ಈ ಕಾಲೇಜು ಮುಚ್ಚಿ ಹೋದ್ರೂ ಚಿಂತೆ ಇಲ್ಲ. ಇಲ್ಲಿ ಏನಾಗ್ತಿದೆ, ಯಾಕೆ ಹೀಗಾಗ್ತಿದೆ ಅಂತ ಎಂಕ್ವೈರಿ ಆಗಲೇಬೇಕು. ಇವತ್ತು ಸೋಮುಗಾದದ್ದು ನಾಳೆ ನಮಗೂ ಆಗತ್ತೆ. ಇಡೀ ಜೀವನ ಕ್ರಾಂತಿ ಕ್ರಾಂತಿ ಅಂತ ಕೂಗ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಶೋಷಕರ ಗುಂಪಿಗೆ ಸೇರ್ಕೊಂಡು ಹೊಸ ರೀತಿಯ ಕ್ರಾಂತಿ ಹೇಳ್ತಾ ಇದ್ದಾರೆ. ಸೋಳ ಕುರಿಗಳನ್ನ ರಕ್ಷಿಸಲ್ಲ, ಅಧಿಕಾರಶಾಹಿ ಜನರನ್ನ ರಕ್ಷಿಸಲ್ಲ. ಸೂಟು ಬೂಟು ವೇಷಭೂಷಣದ ಈ ಸ್ವಯಂ ವಿರೋಧಿ ಪೂರ್ತಿವಾಗಲ ಹಿಡಿತದಿಂದ ನಮ್ಮ ಯುವಜನಾಂಗ ಹೊರ ಬರಲೇಬೇಕು. ನಾವು ಮಾತ್ರ ಈ ಜನಕ್ಕೆ ತಕ್ಕ ಉತ್ತರ ಅನ್ನೋದನ್ನ ಮರೆಯಕೂಡದು. ಯಾಕೆ ನೀವೇನು ತಿಥಿ ಮಾಡ್ಬೇಕು?
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. Congratulations. ಥ್ಯಾಂಕ್ ಯು. ಸಿದ್ಧಾಂ ಸಿದ್ಧಾಂ. ನಾನು ನಿಮ್ಮಲ್ಲಿ ಅನೇಕರಿಗಿಂತ ಚಿಕ್ಕವನು. ಆದರೆ ದಯವಿಟ್ಟು ನೆನ್ಪಿಡಿ, ನಾನು ಈ ಕೆಲಸ ಬಯಸಿದವನಲ್ಲ. ನಾನು ಒಪ್ಕೊಂಡಿರೋದು ಈ ಕಾಲೇಜ್ ಮುಚ್ಚಿ ಹೋಗಿ 100 ಜನ ನಿರುದ್ಯೋಗಿಗಳಾಗೋ ಸಂಭವ ಇದ್ದುದರಿಂದ, ನಿಮ್ಮೆಲ್ಲರ ಒತ್ತಾಯದಿಂದ ಚೇರ್ಮನ್ರ ಪ್ರಭಾವಕ್ಕೊಳಗಾಗಿ, ಕೆಲವರಿಗೆ ದೇವರಾಗಿ, ಕೆಲವರಿಗೆ ಅಂತರವಾಣಿಯಾಗಿ, ಕೆಲವರಿಗೆ ತರ್ಕವಾಗಿರೋದ್ರ ಹಾಗೆ ಚೇರ್ಮನ್ ಅವರ ಮಾತು ನನಗೆ ಯಾವುದೇ ಕಾರಣದಿಂದ ಪ್ರಿಯವಾಗಿರಬಹುದು. ತಾವು ಅನೇಕರಿಗಿಂತ ಚಿಕ್ಕವರು ಅಂತ ಹೇಳಿದ್ರೆ, ಆದರೆ ಪ್ರತಿಭೆಗೆ ವಯಸ್ಸು ಮುಖ್ಯ ಅಲ್ಲ. ತ್ಯಾಗರಾಜ್ ಸ್ವಲ್ಪ ನೋಡು. ನಾವೆಲ್ಲರೂ ನಿಮ್ಮ ಆಯ್ಕೆ ಬಗ್ಗೆ ಸಂತೋಷಗೊಂಡಿದ್ದೇವೆ, ಸಂಪೂರ್ಣ ಸಹಕಾರ ನೀಡ್ತೇವೆ. ಈ ಮಾತನ್ನ ಅಧ್ಯಾಪಕರೆಲ್ಲರ ಪರವಾಗಿ ಹೇಳ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಪಾಠ ಪ್ರವಚನದ ರೀತಿ ಈಗಲಾದ್ರೂ ಸಂಪೂರ್ಣ ಬದಲಾಗಬೇಕು. ಎಸ್, ಲೆಕ್ಚರರ್ ಶುಡ್ ಬಿ ಫ್ರೀ ಟು ಟೀಚ್ ವಾಟ್ ಎವರ್ ಹಿ ವಾಂಟ್ಸ್ ಟು ಟೀಚ್. ನಾನು ಹೇಳೋದು ಮೇಸ್ಟ್ಗಳು ಯಾವ ತರ ಬೇಕಾದ್ರೂ ಬಟ್ಟೆ ಹಾಕೋಬಹುದು ಅಂತ ರೂಲ್ಸ್ ಮಾಡ್ಬಿಡಿ ಸರ್. ಹೌದು, ಹುಡುಗ ಹುಡುಗಿಯರ ಮಧ್ಯೆ ಸ್ನೇಹ ಬೆಳೆಯೋ ಹಾಗೆ ನೋಡ್ಕೋಬೇಕು. ಸ್ನೇಹ ಬೆಳೆಯೋ ಹಾಗೆ ನೋಡ್ಕೋಬೇಕು. ವೆರಿ ಇಂಟ್ರೆಸ್ಟ್. ಅವರೆಲ್ಲ ಒಂದೇ ಬೆಂಚಲ್ಲಿ ಕೂತ್ಕೊಳ್ಳೋದನ್ನ ಕಂಪಲ್ಸರಿ ಮಾಡಬೇಕು. ಸ್ಪೋರ್ಟ್ಸ್ಗಳಲ್ಲಿ, ನಾಟಕಗಳಲ್ಲಿ, ಎಲ್ಲಾ ಕಡೆಗಳಲ್ಲೂ ಹುಡುಗ ಹುಡುಗಿಯರ ಸ್ನೇಹ ಬೆಳೆಯುವಂತೆ ವ್ಯವಸ್ಥೆ ಮಾಡಬೇಕು. ಸ್ಟುಪಿಡ್. ನೀವೆಲ್ಲ ನಿಮ್ಮ ಮನಸ್ಸಿನಲ್ಲಿರೋದನ್ನ ನೇರವಾಗಿ ಯಾಕೆ ಹೇಳಲ್ಲ? ಯಾಕೆ ನಿಮಗೆ ಯಾವ್ದಾದ್ರೂ ಒಂದು ಸಬ್ಜೆಕ್ಟ್, ಯಾವ್ದಾದ್ರೂ ಒಂದು ಸಂಬಂಧ ಕಂಪಲ್ಸರಿ ಆಗಲೇಬೇಕು? ಯಾಕೆ ಕುರಿಗಳ ಹಾಗೆ ವರ್ತಿಸೋದನ್ನೇ ಜೀವನದ ಮೂಲೋದ್ದೇಶ ಮಾಡ್ಕೊಂಡಿದ್ದೀರಿ? ಈಗ ನೋಡಿ, ತ್ಯಾಗರಾಜ್ ಬರ್ತಾನೆ, ನನ್ನೆದುರು ದೊಡ್ಡ ಸುಳ್ಳನ್ನೇ ಹೇಳ್ತಾನೆ. ಏನು ಏನದು ಗಲಾಟೆ? ಯಾರ ತರಲೆ ಹುಡುಗರು ಅಷ್ಟೇ. ಸುಳ್ಳು. ನೀವೆಲ್ಲ ದಯವಿಟ್ಟು ಹೊರಟು ಹೋಗಿ. ನಾನು ಈ ಚೇಂಬರ್ಗೆ ಬರ್ತಾ ಇರುವಾಗ ಹುಡುಗ ಹುಡುಗಿಯರು ಅದೆಷ್ಟು ಕ್ರೂರವಾಗಿ ಅನುಮಾನದಿಂದ ನನ್ನ ಕಡೆ ನೋಡ್ತಾ ಇದ್ರು ಅನ್ನೋದು ನಂಗೆ ಗೊತ್ತಿಲ್ವಾ? ನಿನ್ನನ್ನು ನಂಬುವಷ್ಟು ಮೂರ್ಖನಲ್ಲ ನಾನು. ನೋಡಿ ಶಂಕರ್, ಈ ಕ್ರಾಂತಿ ಗೀಂತಿ ಎಲ್ಲ ನಿನ್ನ ಭ್ರಮೆ. ಯಾವುದೋ ಒಂದಿನಕ್ಕೆ ಬದಲಾಗಲ್ಲ. ಶಟ್ ಅಪ್ ಅಂಡ್ ಗೆಟ್ ಔಟ್. ನಿನ್ನ ಶಟಪ್ಪು ಗೆಟೌಟ್ಗಳ ಅರ್ಥ ನಿನ್ನ ಸದ್ಯದಲ್ಲೇ ಆಗುತ್ತೆ. ಬಂಡಾಯದಿಂದ ಹುಟ್ಟಿದ ನಿನ್ನ ಸ್ಥಾನ ಬಂಡಾಯದಲ್ಲೇ ಹೊರಟೋಗುತ್ತೆ. ಅದರ ಸೂಚನೆ. ಏನಿದೆಲ್ಲ ರಘು? ನೀವು ಕೆಲವು ಪ್ರಶ್ನೆಗಳನ್ನು ಎದುರಿಸಬೇಕು. ಅದಷ್ಟು ಅಗತ್ಯವಿಲ್ಲ. ನನ್ನ ಮೊದಲನೇ ಪ್ರಶ್ನೆ, ಈ ಇಡೀ ಕಾಲೇಜು ಕೆಟ್ಟು ಕೊಳೆತು ಹೋಗಿದೆ ಅಂದ್ರೆ ನೀವು ಈಗ ಇದೇ ಕಾಲೇಜಿಗೆ ಪ್ರಿನ್ಸಿಪಲ್ ಯಾಕೆ? ನಿಮ್ಗೆ ಇಷ್ಟ ಇಲ್ದಿದ್ರೆ ಬಿಟ್ಬಿಡ್ತೀನಿ. ಯಾವುದನ್ನು ಅಷ್ಟು ಬೇಗ ಬಿಡೋಕ್ಕಾಗಲ್ಲ ಅಂತ ತಾವೇ ಹೇಳಿದ್ದೀರಿ. ನನ್ನ ಎರಡನೇ ಪ್ರಶ್ನೆ, ಸೋಮು ಸತ್ತದ್ ಯಾಕೆ ಮತ್ ಹೇಗೆ? ನನ್ನ ಮೇಲೆ ಸಂದೇಹನ? ಊಹೆ ಸಂದೇಹಗಳನ್ನು ಅವಲಂಬಿಸಿ ಸತ್ಯ ಕಾಣಕ್ಕಾಗಲ್ಲ. ನಿಜಕ್ಕಾಗಿ ರಿಸರ್ಚ್ ಮಾಡ್ಬೇಕು ಅಂತ ತಾವೇ ಹೇಳಿದ್ದೀರಿ. ಆದ್ರೆ ನೀವು ಸೋಮು ಸಾವಿನ ಬಗ್ಗೆ ಒಂದು ಎನ್ಕ್ವೈರಿ ಕೂಡ ಇಲ್ಲದೆ ಪ್ರಿನ್ಸಿಪಲ್ ಆದ್ರು. ಈ ಪ್ರಶ್ನೆಗಳನ್ನ ಯಾರು ನಿನ್ಗೆ ಹೇಳ್ಕೊಟ್ಟಿದ್ದು? ಯಾರು ಗುಲಾಮನಾಗ್ಲಿಕ್ಕೆ ಬಂದಿದ್ದೀಯಾ? ನೀಗೇನು ಬೇಕು? ನಿಮಗೆ ಈ ಪ್ರಶ್ನೆಗಳನ್ನು ಯಾರು ಹೇಳ್ಕೊಟ್ಟು? ನೀವು ಯಾರು ಗುಲಾಮರಾಗಿ ಇಲ್ಲಿ ಬಂದಿದ್ದೀರಿ? ನಿಮಗೇನ್ ಬೇಕು? ಇಂಥ ಪ್ರಶ್ನೆಗಳನ್ನ ನಾನು ಕೇಳ್ಬೋದು. ಮೂರ್ಖನಾಗೆ ಮಾತಾಡ್ತಾ ಇದ್ದೀಯಾ? ಕೋಪದಲ್ಲಿ ಬುದ್ಧಿಶಕ್ತಿ ಕಡಿಮೆ ಆಗುತ್ತೆ ಅಂತ ನೀವೇ ಹೇಳಿದ್ದೀರಿ. Why can't you shut up? You can't shut everybody up for your needs. ನಿಮ್ಮೆಲ್ಲ ಟೀಚಿಂಗ್ಸು ನಿಮ್ಮ ಅಹಂಕಾರದಿಂದ ಬಂದಿದ್ದು ಅಂತ ಈಗ ಗೊತ್ತಾಯ್ತು. ನೀವು ನಮಗ್ ದ್ರೋಹ ಬಗ್ಗೆ ನಿಮಗ್ ಬೇಕಾದ್ದು ಬರೀ ದರಿದ್ರ.
ನಿನಗೆ ಮಾತಾಡಬೇಡಿ, ದಯವಿಟ್ಟು ಮಾತಾಡಬೇಡಿ. ನಾನು ಸೋಮನ ಕೊಂದೆ ಅನ್ಸುತ್ತಾ? ಹೇಳು ಮರಿ, ನಾನು ಕೊಂದೆ ಅನ್ಸುತ್ತಾ? ಇಲ್ಲ. I'm glad you think so. ನನಗೆ ಹಾಗೆ ತಿಳ್ಕೊಳ್ಳೋಕೆ ಸಾಧ್ಯನಾ ಸರ್? ಸಾಧ್ಯ. ಯಾಕೆ ಹೀಗೆ ಮಾತಾಡ್ತೀರಿ? ಮತ್ತೆ ಹಾಗೆ ಮಾತಾಡ್ಲಿ? ನಾನು ಕಲಿಸಿದ ಹುಡುಗರೇ ನಾನು ಕೊಲ್ಗಡಕೋ ಅಂದ್ರೆ, ಇಡೀ ಜನಸಮೂಹ ನಾನು ಭ್ರಷ್ಟ ಅಂದ್ರೆ ಇನ್ಯಾಗ ಮಾತಾಡೋದು ಸಾಧ್ಯ? ನಾನು ಜನಸಮೂಹ ಅಲ್ಲ. ಒಬ್ರಿಗಾದ್ರೂ ನನ್ನ ಪ್ರಾಮಾಣಿಕತೆ ಮೇಲೆ ನಂಬಿಕೆ ಇದೆಯಲ್ಲ. ಆದ್ರೆ ಇನ್ನೊಬ್ರು ನಂಬ್ತಾರೆ ನಿಮ್ಮನ್ನ. ಯಾರು? ನೀವು. ಆದ್ರೂ ನನಗನ್ಸುತ್ತೆ ಏನು? ಒಂದು ರೀತಿಯಲ್ಲಿ ಅವನನ್ನು ಕೊಂದವನ್ ನಾನೇ. ನೀವಿಬ್ರು ಹೇಗೋ ಮಾತಾಡ್ಕೊಂಡಿರ್ತಿದ್ದೆ, ಸ್ವಲ್ಪ ದಿನದಲ್ಲಿ ಎಲ್ಲಾನು ಮರೀತಿದ್ರಿ. ಅವನು ಅವನೂರಿಗೆ ಹೋಗ್ತಿದ್ದ, ನೀನು ಯಾರನ್ನೋ ಮದುವೆಯಾಗಿ ಸುಖಿಯಾಗಿರ್ತಿದ್ದೆ. ಹಾಗೆಲ್ಲ ಮಾತಾಡ್ಬೇಡಿ ಸರ್. ನಾನೇ ನಿಮ್ಮಲ್ಲಿ ಧೈರ್ಯ ತುಂಬಿದೆ. ನೀವು ಹಾಳು ಪ್ರೇಮಕ್ಕಾಗಿ ಹೊಡೆದಾಡೋ ಹಾಗೆ ಮಾಡಿದೆ. ಎಂಥದ್ದು ಅದು. ಕೊನೆಗೂ ನನಗೆ ನೋವು ಹೇಗಿರುತ್ತೆ, ಬದುಕು ಹೇಗಿರುತ್ತೆ, ದುಃಖ ಹೇಗಿರುತ್ತೆ, ಅನ್ಯಾಯ ಹೇಗಿರುತ್ತೆ ಅಂತ ಗೊತ್ತಾಯ್ತು. ನಾನು ಬರ್ತೀನಿ. ಗಿರಿಜಾ, ಏನಿಲ್ಲ. ಈ ನನ್ನ ಕತೆ ಅಕಸ್ಮಾತ್ತಾಗಿ ನಿಮ್ಮೆಲ್ಲರ ಕತೆ ಕೂಡ ಆಗಿರಬಹುದು. ನೀವು ನಿಮ್ಮ ಆಫೀಸ್ಗಳಲ್ಲಿ, ಕಾಲೇಜುಗಳಲ್ಲಿ ಎಂದಾದರೊಮ್ಮೆ ಕಂಡ ಅನುಭವದ ತುಣುಕಿನ ಪ್ರತಿಬಿಂಬವಿರಬಹುದು. ಕೇವಲ ಒಬ್ಬನ ಹುಚ್ಚು ಉತ್ಸಾಹದಿಂದಾಗಿ ಕ್ರಾಂತಿಗೆ ಬದಲು ಸಾವು, ನಿರಾಶೆ ಉದ್ಭವಿಸಿದ ಒಂದು ಚಿಕ್ಕ ಪ್ರಸಂಗವಾಗಿರಬಹುದು. For more updates, like, comment, subscribe to our channel.